Hello aspirants, welcome to NCG Competitive Institution. ನಾನು ನಿಮ್ಮ ಸಿದ್ದು. ಓಕೆ, ಸೊ ಡೇ 2 ಆಫ್ ಇಂದು ನ್ಯೂಸ್ ಪೇಪರ್ ಅನಾಲಿಸಿಸ್. ಓಕೆ, ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಎಡಿಟೋರಿಯಲ್ಸ್ ಇದೆ, ಆರ್ಟಿಕಲ್ಸ್ ಇದೆ, ದೆನ್ ಯಾವ್ಯಾವ ಸಬ್ಜೆಕ್ಟ್ ರಿಲೇಟೆಡ್ ಟಾಪಿಕ್ಸ್ ಗಳಿದೆ ಅನ್ನೋದೆಲ್ಲ ಕಂಪ್ಲೀಟ್ ಅನಾಲಿಸಿಸ್ ನಾವು ಇವತ್ತು ಮಾಡ್ತೀವಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಹಾಗೇನೆ ಪ್ರತಿದಿನ ಅಪ್ಡೇಷನ್ ಗೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಸೊ ಇವತ್ತು 2ನೇ ತಾರೀಕಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನೀವು ಓದ್ಬೇಕಂತ ಹೇಳಿದ್ರೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಎಡಿಟೋರಿಯಲ್ ಟುಡೇ ಈಸ್ ದಟ್ ಫ್ಯಾಕ್ಟ್ ಈಸ್ ಮ್ಯಾಂಗ್ರೋವ್ಸ್ ಡ್ರೀವ್ಸ್ ಬಿಸ್ನೆಸಸ್. ಇವತ್ತಿನ ಫಸ್ಟ್ ಎಡಿಟೋರಿಯಲ್ ಏನಪ್ಪಾ ಅಂತ ಹೇಳಿದ್ರೆ, ಫ್ಯಾಕ್ಟ್ ಈಸ್ ಮ್ಯಾಂಗ್ರೋವ್ಸ್ ಡ್ರೀವ್ ಬಿಸ್ನೆಸಸ್. ಮ್ಯಾಂಗ್ರೋವ್ಸ್ ಬಗ್ಗೆ ನೀವು ಎನ್ವಿರಾನ್ಮೆಂಟಲ್ ಓದ್ತೀರಾ, GS3 ಪೇಪರ್ ಬೋತ್ ಇನ್ UPSC ಅಂಡ್ KPSC ಇಲ್ಲಿ ಬಂದಾಗ ಎನ್ವಿರಾನ್ಮೆಂಟ್ ಅಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಕೆಳಗಡೆ ಮ್ಯಾಂಗ್ರೋವ್ಸ್ ಬಗ್ಗೆ ಓದ್ತೀರಾ. ಇವತ್ತಿನ ಒಂದು ಎಡಿಟೋರಿಯಲ್ ಆಥರ್ ಹೇಳ್ತಾ ಇದ್ದಾರೆ ಯಾವ ತರ ಮ್ಯಾಂಗ್ರೋವ್ಸ್ ಗಳು ಬಿಸ್ನೆಸ್ ಡ್ರೈವ್ ಮಾಡುತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆರ್ಟಿಕಲ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಡೀಟೇಲ್ಸ್ ನ ನೋಡ್ತಾ ಬರೋಣ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಎಲೆಕ್ಷನ್ ಕೌಂಟಿಂಗ್ ಆಫ್ ವೋಟ್ಸ್ ಶೆಡ್ಯೂಲ್ ಫಾರ್ September 9. ಯಾವ ಎಲೆಕ್ಷನ್ September 9 ಅಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ, ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೀತಾ ಇದೆ. ಇದು ನ್ಯೂಸ್ ಅಲ್ಲಿ ಇರೋದ್ರಿಂದ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪೇಜ್ ನಂಬರ್ 9 ಅಲ್ಲಿ ಈ ಆರ್ಟಿಕಲ್ ಇರುವಂತದ್ದು. ಅಂಡರ್ ಪೊಲಿಟಿ ಇಟ್ ವಿಲ್ ಕಮ್, GS2 ಪೊಲಿಟಿ. ದೆನ್ ಪ್ರಿಲಿಮ್ಸ್ ರಿಲೇಟೆಡ್ ಅಥವಾ ಒನ್ ಲೈನರ್ ಅಲ್ಲಿ ಯಾವ್ದಾದ್ರು ಕೇಳ್ಬೋದಿದ್ರೆ ಈ ಆರ್ಟಿಕಲ್ಸ್ ನ ನೀವು ಓದ್ಬೇಕು. ಇಸ್ರೋ ಗೇರಿಂಗ್ ಅಪ್ ನೆಕ್ಸ್ಟ್ US ಕೊಲಾಬರೇಷನ್ ವಿತ್ ಬ್ಲೂ ಬರ್ಡ್ ಕಮ್ಯುನಿಕೇಶನ್ ಸ್ಯಾಟಲೈಟ್. ಏನಿದು ಬ್ಲೂ ಬರ್ಡ್ ಕಮ್ಯುನಿಕೇಶನ್ ಸ್ಯಾಟಲೈಟ್? ಪೇಜ್ ನಂಬರ್ 10 ಅಲ್ಲಿ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಕೆಳಗಡೆ. ಇದನ್ನು ಕೂಡ ನೋಡೋಣ. ಅಂಡ್ ಪೇಜ್ ನಂಬರ್ 10 ಅಲ್ಲಿ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಟೇಕ್ಸ್ ಅ ಚಾರ್ಜ್ ಆಸ್ ನೇವಿ ವೈಸ್ ಚೀಫ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಸ್ ಗಳಲ್ಲಿ ಬಂದಾಗ. ಅಂಡ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆರ್ಟಿಕಲ್ ಇಸ್ ದಟ್ 71st ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅನೌನ್ಸ್ಡ್. ಓಕೆ, ಇದು ಕೂಡ ಪೇಜ್ ನಂಬರ್ 10 ಅಲ್ಲಿ ಇದೆ. ಸೊ ಯಾರ್ಯಾರಿಗೆ ಯಾವ್ಯಾವ ಫಿಲಮಿಗೆ ಬೆಸ್ಟ್ ಅವಾರ್ಡ್ಸ್ ಬಂದಿದೆ ಇದಿಷ್ಟು ನೋಡೋಣ. ಸೊ ಇವತ್ತಿನ ಈ 5 ಟಾಪಿಕ್ ರಿಲೇಟೆಡ್ ಕಂಪ್ಲೀಟ್ ಅನಾಲಿಸಿಸ್ ನ ನೋಡೋಣ. ನೀವು ಕೂಡ ಸಬ್ಜೆಕ್ಟ್ ವೈಸ್ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ತಾ ಬನ್ನಿ, ಸೊ ದಟ್ ನಿಮ್ಗೂ ಸಹ ಈಸಿ ಆಗುತ್ತೆ. ಓಕೆ, ಸೊ ಫಸ್ಟ್ ಎಡಿಟೋರಿಯಲ್ ಅಲ್ಲಿ ನೋಡೋಣ. ದ ಫ್ಯಾಕ್ಟ್ ಈಸ್ ಮ್ಯಾಂಗ್ರೋವ್ಸ್ ಡ್ರೈವ್ ಬಿಸ್ನೆಸಸ್. ಈ ಆರ್ಟಿಕಲ್ ಹೋಗೋಕ್ಕೂ ಮುಂಚೆ ಫಸ್ಟ್ ನಾವು ವಾಟ್ ಈಸ್ ಮ್ಯಾಂಗ್ರೋವ್ಸ್, ದೆನ್ ಮ್ಯಾಂಗ್ರೋವ್ಸ್ ಏನಕ್ಕೆ ಇಂಪಾರ್ಟೆಂಟ್ ಇದ್ರ ಬಗ್ಗೆ ನೋಡೋಣ. ದೆನ್ ಅದಾದ್ಮೇಲೆ ಆರ್ಟಿಕಲ್ ಏನ್ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್, ಮ್ಯಾಂಗ್ರೋವ್ಸ್ ಆರ್ ಕೋಸ್ಟಲ್ ಫಾರೆಸ್ಟ್ ಎಕೋಸಿಸ್ಟಮ್. ಸೊ ನಮಗೆ ಗೊತ್ತು ಮ್ಯಾಂಗ್ರೋವ್ಸ್ ದೇ ವಿಲ್ ಅವೈಲಬಲ್ ಇನ್ ದ ಇಂಟರ್ಫೆರೆನ್ಸ್ ಆಫ್ ಲ್ಯಾಂಡ್ ಅಂಡ್ ಸಿ. ಓಕೆ, ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಅಂಡ್ ಮರೈನ್ ಎಕೋಸಿಸ್ಟಮ್. ಇದು ಎರಡರ ನಡುವೆ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಎಸ್ಚುರಿ ಸಿಗುತ್ತೆ. ಆ ಎಸ್ಚುರೀಸ್ ಅಲ್ಲಿ ನಾವೇನ ನೋಡ್ತೀವಿ, ಮ್ಯಾಂಗ್ರೋವ್ಸ್ ಗಳನ್ನ ನೋಡ್ತಾ ಬರ್ತೀವಿ. ದೆನ್ ಸೊ ದೇ ಆರ್ ಪ್ರೊವೈಡಿಂಗ್ ಎಕಾಲಜಿಕಲ್, ಸೋಷಿಯಲ್ ಅಂಡ್ ಎಕನಾಮಿಕ್ ಸರ್ವಿಸಸ್. ಸೊ ಯಾವ ತರ ಎಕಲಾಜಿಕಲ್ ಅಂಡ್ ಸೋಷಿಯಲ್ ಎಕನಾಮಿಕ್ ಸರ್ವಿಸಸ್ ಕೊಡ್ತಾ ಇದೆ ಇದನ್ನ ನೋಡೋಣ. ಓಕೆ, ನೆಕ್ಸ್ಟ್ ನೋಡೋಣ. ಅಂಡ್ ದೇ ಆರ್ ಫಂಕ್ಷನ್ ಆಸ್ ನ್ಯಾಚುರಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ನ್ಯಾಚುರಲ್ ಇನ್ಫ್ರಾಸ್ಟ್ರಕ್ಚರ್ ಆಗು ಕೂಡ ಅದು ವರ್ಕ್ ಮಾಡುತ್ತೆ ಬೈ ಪ್ರೊಟೆಕ್ಟಿಂಗ್ coastlines, supporting the livelihoods and acting as a significant carbon sink ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಮ್ಯಾಂಗ್ರೋವ್ಸ್. ಇದೆಲ್ಲರೂ ಕೂಡ ಪಿಕ್ಚರ್ಸ್ ನೋಡಿರ್ತೀರಾ, ಯಾರು ನೋಡಿಲ್ಲ ಅವರು ಇವ್ರನ್ನ ನೋಡಿ. ಓಕೆ, ಸೊ ದ ಮ್ಯಾಂಗ್ರೋವ್ಸ್ ಟ್ರೀಸ್ ಆರ್ ಅವೈಲಬಲ್ ಇನ್ ಬಿಟ್ವೀನ್ ದ ಲ್ಯಾಂಡ್ ಅಂಡ್ ಸಿ. ಓಕೆ, ನಾನು ಇದರ ಫೀಚರ್ಸ್ ಗಳನ್ನ ನಾವು ಹೇಳ್ತಾ ಬರೋದಿದ್ರೆ, ಇದು ಎರಡರ ನಡುವೆ ಸಿಗೋದ್ರಿಂದ ದೇ ಆರ್ ಸಾಲ್ಟ್ ಟಾಲರೆಂಟ್. ದೇ ಆರ್ ಸಾಲ್ಟ್ ಟಾಲರೆಂಟ್. ಅಂಡ್ ಸೆಕೆಂಡ್ ಒನ್, ಸೊ ಜಾಸ್ತಿ ಇದು ಉಪ್ಪು ನೀರಲ್ಲಿ ಇರೋದ್ರಿಂದ ಸೊ ಏನಾದ್ರೂ ಕೂಡ ಆಕ್ಸಿಜನ್ ನ ಎಮಿಟ್ ಮಾಡ್ಬೇಕಂತ ಅಂದ್ರೆ ಅಥವಾ ಏನಾದ್ರೂ ಉಸಿರು ಆಡ್ಬೇಕು ಅಂತ ಹೇಳಿದ್ರೆ ಅದು ಯಾವ್ದ್ರೂ ಸಹಾಯದಿಂದ ಆಡುತ್ತಪ್ಪ ಅಂತಂದ್ರೆ ದ ರೂಟ್ಸ್ ಆರ್ ಕಾಲ್ಡ್ ಆಸ್ ನಿಮಟೋಫೋರಸ್ ರೂಟ್ಸ್. ನಿಮಟೋಫೋರಸ್ ರೂಟ್ಸ್. ಹಾಗೇನೆ ಇದು ನೀರು ಒಳಗಡೆ ಇರೋದ್ರಿಂದ ಸಪೋರ್ಟ್ ಕೂಡ ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಈ ಟ್ರೀಸ್ ಗಳಲ್ಲಿ ಏನ ನೋಡ್ತೀವಪ್ಪ ಅಂತಂದ್ರೆ ಪ್ರಾಪ್ ರೂಟ್ಸ್ ಗಳಿರೋದನ್ನು ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ಆಫ್ಟರ್ ದಟ್ ಇಲ್ಲಿ ಸೊ ಸಾಲ್ಟ್ ಇರೋದ್ರಿಂದ, ವಾಟರ್ ಅಲ್ಲಿ ತುಂಬಾ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಸೀಡು ಬೇಗ ಜರ್ಮಿನೇಟ್ ಆಗಲ್ಲ. ಸಾಲ್ಟ್ ವಾಟರ್ ಅಲ್ಲಿ ಸೀಡ್ ಇಟ್ರೆ ಬೇಗ ಜರ್ಮಿನೇಟ್ ಆಗಲ್ಲ. ಅದಕ್ಕೋಸ್ಕರ ಯಾವುದೇ ಸೀಡ್ ಇದ್ರೂ ಕೂಡ ಈ ಮರದಲ್ಲಿ ಜರ್ಮಿನೇಟ್ ಆಗತ್ತೆ. ನಾವು ಆ ಫೀಚರ್ ನ ಏನಂತ ಕರಿತೀವಪ್ಪ ಅಂತಂದ್ರೆ ವಿವಿ ಪ್ಯಾರಸ್ ಸೀಡ್ಸ್. ವಿವಿ ಪ್ಯಾರಸ್ seeds are available. So these are all the features of the mangrove trees. ಇದನ್ನು ಕೂಡ ಏನ್ ಮಾಡಬಹುದು, ಪ್ರಿಲಿಮ್ಸ್ ಅಲ್ಲಿ ಕೇಳಬಹುದು. Among the following, so which are not the features of the mangroves ಅಂತ ಕೇಳಬಹುದು, ಅಥವಾ which are the features of the mangrove trees ಅಂತಾನೂ ಕೇಳಬಹುದು. So these are all the feature you should know. Then after that
ಮ್ಯಾಂಗ್ರೋವ್ಸ್ ಏನಕ್ಕೆ ಇಂಪಾರ್ಟೆಂಟ್? ಸೊ ವೈ ದ ಮ್ಯಾಂಗ್ರೋವ್ಸ್ ಆರ್ ಮ್ಯಾಟರ್? First one, what they will provide for a nature and what they will provide for the people. Okay, so recent ಆಗಿ PIB ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಅದರಿಂದ ಇದನ್ನ ಡೈರೆಕ್ಟ್ ಆಗಿ ತಗೊಂಡಿರೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನೋಟ್ ಮಾಡ್ಕೊಳ್ತಾ ಬನ್ನಿ. ವಾಟ್ ಇಟ್ ವಿಲ್ ಪ್ರೊವೈಡ್ ಫಾರ್ ದ ನೇಚರ್? ಫಸ್ಟ್ ಒನ್, ನರ್ಸರಿ ಫಾರ್ ದ ಫಿಶ್, ಕ್ರಾಬ್ಸ್ ಅಂಡ್ ಅದರ್ marine wildlife. Okay, so it will act as a home for all these species or a habitat for all these species. Second one, it filters the sediments and protecting the coral reefs. ಅಲ್ಲಿರುವಂತಹ ಮಣ್ಣನ್ನೆಲ್ಲ ಏನ್ ಮಾಡುತ್ತೆ? ಫಿಲ್ಟರ್ ಮಾಡುತ್ತೆ. ಹಾಗೆ ಕೋರಲ್ಸ್ ಗಳು ಈಸಿ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. And it's habitat for the birds, bees, snakes and other terrestrial fauna. So terrestrial ಅಲ್ಲಿ ಭೂಮಿ ಮೇಲೆ ಇರುವಂತಹ ಜೀವಿಗಳು ಕೂಡ ಹೋಗಿ ಮ್ಯಾಂಗ್ರೋವ್ ಅಲ್ಲಿ ಏನ್ ಮಾಡಬಹುದು? ಸರ್ವೈವ್ ಆಗಬಹುದು. So this is for nature. And what it will provides for the people, ಜನಗಳಿಗೆ ಏನ್ನ ಕೊಡುತ್ತೆ? So this is the ecological service. And this is social and economic service. ಎಕ್ಸಾಮ್ ಅಲ್ಲಿ ಏನಾದ್ರೂ ಕೂಡ ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೋವ್ಸ್ ಅಂತ ಕೇಳಿದಾಗ ನೀವು ಇದೇ ತರ ನೋಟ್ ಡೌನ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗ್ತಾ ಬರುತ್ತೆ. ಸೊ ವಾಟ್ ದೇ ವಿಲ್ ಪ್ರೊವೈಡ್ ಫಾರ್ ದ ಪೀಪಲ್? ದೇ ವಿಲ್ ಪ್ರೊವೈಡ್ ದ ಲೈವ್ಲಿಹುಡ್ಸ್. ಸೊ ಪ್ರೊಟೆಕ್ಟ್ ದ ಲೈಫ್ಸ್ ಅಂಡ್ ಪ್ರಾಪರ್ಟಿ ಫ್ರಮ್ ದಿ ಸ್ಟಾರ್ಮ್, ಸರ್ಜಸ್ ಅಂಡ್ ಫ್ಲಡ್ಡಿಂಗ್. ಸೊ ಕೋಸ್ಟಲ್ ಜಾಗದಲ್ಲಿ ಇದು ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ, ಏನಾದ್ರೂ ಸುನಾಮಿ ಆದ್ರೆ ಅಥವಾ ಸೈಕ್ಲೋನ್ ಆದ್ರೆ ಇದೇನ್ ಮಾಡುತ್ತೆ? ಪ್ರೊಟೆಕ್ಷನ್ ನ ಕೊಡುತ್ತೆ. ಸೆಕೆಂಡ್ ಒನ್, ಪ್ರಿವೆಂಟ್ಸ್ ದ ಎರೋಷನ್ ಅಂಡ್ ಸ್ಟೆಬಿಲೈಸ್ ದಿ ಕೋಸ್ಟ್. ಸೊ ಕೋಸ್ಟಲ್ ಅಲ್ಲಿ ಅಕಸ್ಮಾತ್ ಅಲ್ಲಿ ಮರಗಳೇ ಇಲ್ಲ ಅಂತಂದ್ರೆ ಏನಾಗುತ್ತೆ? ಸಾಯಿಲ್ ಎರೋಡ್ ಆಗಿ ಹೋಗುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡುತ್ತೆ. ಅಂಡ್ ಥರ್ಡ್ ಒನ್, ಸಪೋರ್ಟ್ಸ್ ದ ಲೋಕಲ್ ಫಿಶರೀಸ್, ಟೂರಿಸಂ, ಟ್ರೆಡಿಷನಲ್ ಮೆಡಿಸಿನ್ ಅಂಡ್ ಕ್ರಾಪ್ಸ್. ಇದರಿಂದ ಏನಾಗುತ್ತೆ? The people, they will earn some money, so they will protect their livelihood through the cultivation of the mangroves. Okay, then one of the important services it will provide is called as carbon sequestration. So mangrove trees ಗಳು ಏನಿರುತ್ತೆ ಅದು ಕಾರ್ಬನ್ ನ ಕ್ಯಾಪ್ಚರ್ ಮಾಡಿ ತನ್ನಲ್ಲಿ ಇಟ್ಕೊಳ್ಳುತ್ತೆ. ದೆನ್ ಎಷ್ಟು ಕಾರ್ಬನ್ ಕ್ಯಾಪ್ಚರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಏನಿದೆ ಡೀಟೇಲ್ ಇದೆ, ನೋಡ್ತಾ ಬರೋಣ. ಸೊ ಆಸ್ ಪರ್ ದ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, okay, as per the World Wildlife Fund, mangroves store 7.5 to 10 times more carbon per hectare than the tropical forest. So ನಾವು ಟ್ರಾಪಿಕಲ್ ಫಾರೆಸ್ಟ್ ನ ಏನಂತ ಕರಿತೀವಪ್ಪ ಅಂತಂದ್ರೆ the lungs of the earth ಅಂತ ಕರಿತೀವಿ. ಓಕೆ, ಯಾಕೆ? ಅಲ್ಲಿ ಅಷ್ಟೊಂದು ಕಾರ್ಬನ್ ಏನಾಗುತ್ತೆ? ಸಿಂಕ್ವೆಸ್ಟ್ರೇಷನ್ ಆಗುತ್ತೆ, ಮತ್ತೆ ಅಷ್ಟು ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಅದಕ್ಕಿಂತ 7ರಿಂದ 10 ಪಟ್ಟು ಕಾರ್ಬನ್ ಸಿಂಕ್ವೆಸ್ಟ್ರೇಷನ್ ಎಲ್ಲಿ ಆಗುತ್ತಪ್ಪ ಅಂತಂದ್ರೆ ಮ್ಯಾಂಗ್ರೋವ್ ಟ್ರೀಸ್ ಗಳ ಹತ್ರ ಆಗ್ತಾ ಇದೆ. ಸೊ ದಟ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಕೂಡ ನಿಮ್ಮ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಬಹುದು ಗೈಸ್. ಅಂಡ್ ನೆಕ್ಸ್ಟ್ ಒನ್, ದೇರ್ ಲಾಸ್. ಅಕಸ್ಮಾತ್ ಏನಾದ್ರು ಮ್ಯಾಂಗ್ರೋವ್ಸ್ ಲಾಸ್ ಆದ್ರು ಅಂತ ಅಂದ್ರೆ ಸೊ ಏನಾಗುತ್ತೆ? ಇಟ್ ವಿಲ್ ಕಾಂಟ್ರಿಬ್ಯೂಟ್ ಫಾರ್ ದಿ 10% ಆಫ್ ದಿ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಫ್ರಮ್ ದಿ ಡಿಫಾರೆಸ್ಟೇಷನ್. ಓಕೆ, 10% ಹೆಚ್ಚು ಗ್ರೀನ್ ಹೌಸ್ ಗ್ಯಾಸ್ಗಳು ಎಮಿಟ್ ಆಗುತ್ತೆ ನಾವೇನಾದ್ರೂ ಇದನ್ನ ಡೆಸ್ಟ್ರಾಯ್ ಮಾಡಿದ್ರೆ. ದೆನ್ ದೀಸ್ ಕೋಸ್ಟಲ್ ಫಾರೆಸ್ಟ್ ಹೋಲ್ಡ್ಸ್ ಓವರ್ 21 gigatons of carbon. So as of now 2025 ಡೇಟಾ ತಗೊಂಡ್ರೆ ನೀವು ಎಷ್ಟು ಕಾರ್ಬನ್ ಅದು ಹೋಲ್ಡ್ ಮಾಡಿದೆ ಅಂತಂದ್ರೆ ಟೋಟಲ್ ಆಗಿ 21 gigaton of carbon. Then 87% which is locked in the soil beneath their roots. ಇದರ ರೂಟ್ಸ್ ಕೆಳಗಡೆ ಏನಾಗಿದೆ? 87% of the carbon is sequestrated. ಓಕೆ, ಅಕಸ್ಮಾತ್ ಡೆಸ್ಟ್ರಾಯ್ ಮಾಡುತ್ತೆ 10% ಆಫ್ ದಿ ಗ್ಲೋಬಲ್ ವಾರ್ಮಿಂಗ್ ಇನ್ನ ಏನಾಗತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ. ಅಂಡ್ ರೀಸ್ಟೋರಿಂಗ್ ಜಸ್ಟ್ 1.6 million acres of lost mangroves could capture an additional 1 gigaton of the carbon. ಇವಾಗ ಏನ್ ಲಾಸ್ ಆಗಿದೆ ಅದರಲ್ಲಿ ಜಸ್ಟ್ ಏನಾದ್ರು ಕೂಡ 1.6 million hectare ನ ನಾವೇನಾದ್ರೂ ರೀಸ್ಟೋರ್ ಮಾಡಿದ್ರೆ ಇಟ್ ವಿಲ್ ಕ್ಯಾಪ್ಚರ್ ಅಡಿಷನಲ್ 1 gigaton of carbon ಅನ್ನೋದನ್ನ ಯಾರು ಹೇಳ್ತಾ ಇರುವಂತದ್ದು? ದ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಇದನ್ನ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಬರೋಣ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಸೊ ಮ್ಯಾಂಗ್ರೋವ್ಸ್ ಕವರ್ ಇನ್ನ ಗ್ಲೋಬಲಿ ಬಂದ್ರೆ, ಓಕೆ, ಸೊ ಇನ್ನ ಗ್ಲೋಬಲಿ ಎಲ್ಲಿ ಜಾಸ್ತಿ ಇದೆ? ಸೌತ್ ಅಂಡ್ ಸೌತ್ ಈಸ್ಟರ್ನ್ ಏಷ್ಯಾದಲ್ಲಿ ಅತಿ ಹೆಚ್ಚಾಗಿ ನಾವು ಮ್ಯಾಂಗ್ರೋವ್ಸ್ ನ ನೋಡ್ತೀವಿ. ಅಂಡ್ ಮ್ಯಾಂಗ್ರೋವ್ಸ್ ಮೇನ್ಲಿ ಅವೈಲಬಲ್ ಇನ್ ಟ್ರಾಪಿಕಲ್ ಅಂಡ್ temperate region only. Temperate regions only. So it is not available in the polar region ಅಥವಾ ಎಕ್ಸ್ಟ್ರೀಮ್ಸ್ ಗಳಲ್ಲಿ ನಾವೇನ ನೋಡಲ್ಲ? ಮ್ಯಾಂಗ್ರೋವ್ಸ್ ನ ನೋಡಲ್ಲ. ದೆನ್ ಇದು ಎಲ್ಲಿ ಕಾಂಟಿನೆಂಟ್ ತಗೊಂಡ್ರೆ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾದಲ್ಲಿ ಜಾಸ್ತಿ. ಅದೇ ಕಂಟ್ರೀಸ್ ಗಳನ್ನ ಕೇಳಿದ್ರೆ ಎಲ್ಲಿ ಜಾಸ್ತಿ ಇದೆ? ಫಸ್ಟ್ ಹೈಯೆಸ್ಟ್ ಈಸ್ ಇನ್ ಇಂಡೋನೇಷಿಯಾ, ಅಂಡ್ ಸೆಕೆಂಡ್ ಇನ್ ಬ್ರೆಜಿಲ್, ಥರ್ಡ್ ಇನ್ ನೈಜೀರಿಯಾ, ಅಂಡ್ ಫೋರ್ತ್ ಇನ್ ಮೆಕ್ಸಿಕೋ, ಅಂಡ್ ಫಿಫ್ತ್ ಇನ್ ಆಸ್ಟ್ರೇಲಿಯಾ. ದೆನ್ ಇದೆಷ್ಟು ದೇಶಗಳನ್ನ ಸೇರಿಸಿದ್ರೆ ಟೋಟಲ್ ಆಗಿ 47% ಆಫ್ ದಿ ಗ್ಲೋಬಲ್ ಮ್ಯಾಂಗ್ರೋವ್ಸ್ ಇಸ್ ದೇರ್ ಇನ್
ದೀಸ್ ಕಂಟ್ರೀಸ್. ಓಕೆ, ದೆನ್ ಇಂಡಿಯಾದಲ್ಲಿ ನೋಡ್ತಾ ಬಂದ್ರೆ, ಇಂಡಿಯಾದಲ್ಲಿ ಎಲ್ಲಿ ಜಾಸ್ತಿ ನಾವು ಮ್ಯಾಂಗ್ರೋವ್ಸ್ ಗಳನ್ನ ನೋಡ್ತಾ ಬರ್ತೀವಿ ಅಂತ ಬಂದ್ರೆ, ಹೈಯೆಸ್ಟ್ ಎಲ್ಲಿ ನೋಡ್ತೀವಿ? ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ತೀವಿ. ಸೊ ವಾಟ್ ಈಸ್ ದ ಶೇರ್ ಆಫ್ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಇನ್ ವೆಸ್ಟ್ ಬೆಂಗಾಲ್ ಅಂತ ಕೇಳಿದ್ರೆ, ದಟ್ ಈಸ್ 42.45% ಆಫ್ ದಿ ಇಂಡಿಯಾಸ್ ಮ್ಯಾಂಗ್ರೋವ್ಸ್ ಇಸ್ ದೇರ್ ಇನ್ ದಿ ವೆಸ್ಟ್ ಬೆಂಗಾಲ್. ಅದರಲ್ಲೂ ಕೂಡ ಹೆಚ್ಚು ಎಲ್ಲಿರುವುದು? ಸುಂದರ್ಬನ್ಸ್. ಸುಂದರ್ಬನ್ಸ್ ಅಲ್ಲಿ ಇರುವಂತಹ ಮ್ಯಾಂಗ್ರೋವ್ಸ್ ವರ್ಲ್ಡ್ ಅಲ್ಲೇ ಹೈಯೆಸ್ಟ್. ಸೊ ದಟ್ ಈಸ್ ವೈ, ಸೊ ಸುಂದರ್ಬನ್ಸ್ಗೆ ಏನ್ ಕೊಟ್ಟಿದಪ್ಪ ಅಂತಂದ್ರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನ ನಾವು ಲೈಕ್ ಯುನೆಸ್ಕೋ ಕೊಟ್ಟಿರುವಂತದ್ದು, ಬಿಕಾಸ್ ಆಫ್ ದಿ ಲಾರ್ಜೆಸ್ಟ್ ಮ್ಯಾಂಗ್ರೋವ್ಸ್ ಪ್ರೆಸೆಂಟ್ ಇನ್ ದಿ ಸುಂದರ್ಬನ್ಸ್. ದೆನ್ ಆಫ್ಟರ್ ದಟ್ ವೆಸ್ಟ್ ಬೆಂಗಾಲ್ ಆದ್ಮೇಲೆ ಅತಿ ಹೆಚ್ಚು ನಾವು ಯಾವ ಸ್ಟೇಟ್ ಅಲ್ಲಿ ನೋಡ್ತೀವಿ? ಗುಜರಾತ್ ಅಲ್ಲಿ ನೋಡ್ತೀವಿ. ಫಸ್ಟ್ ಇನ್ ವೆಸ್ಟ್ ಬೆಂಗಾಲ್, ಸೆಕೆಂಡ್ ಇನ್ ಗುಜರಾತ್, ಅಂಡ್ ಥರ್ಡ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್. ಓಕೆ, ಥರ್ಡ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್. ಅಂಡ್ ಫೋರ್ತ್ ಅಲ್ಲಿ ನಾವೆಲ್ಲಿ ನೋಡ್ತೀವಿ? ಆಂಧ್ರ ಪ್ರದೇಶ ಅಲ್ಲಿ ನೋಡ್ತೀವಿ. ಓಕೆ, ಸೊ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ ಎಲ್ಲೆಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಫಿಫ್ತ್ ಒನ್ ಇಸ್ ಒಡಿಸ್ಸಾ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಾದ್ರೂ ಕೂಡ ಫಾರೆಸ್ಟ್ ಕೇಳಿದೆ ಅಥವಾ ಯಾವ ಫಾರೆಸ್ಟ್ ಅಲ್ಲಿ ಜಾಸ್ತಿ ಇದೆ? ಸೊ ಒಂದು ಸುಂದರ್ಬನ್ಸ್. ಸೆಕೆಂಡ್ ಒನ್ ಎಲ್ಲಿ ಅಂತ ಹೇಳಿದ್ರೆ ಭಿತರ್ಕನಿಕಾ ಫಾರೆಸ್ಟ್. ಭಿತರ್ಕನಿಕಾ ಫಾರೆಸ್ಟ್ ಎಲ್ಲಿರುವಂತದ್ದು? ಇದು ಒಡಿಸ್ಸಾದಲ್ಲಿ ಇರುವಂತದ್ದು. ಫಸ್ಟ್ ಇನ್ ಸುಂದರ್ಬನ್ಸ್ ಅಂಡ್ ಸೆಕೆಂಡ್ ಒನ್ ಭಿತರ್ಕನಿಕಾ. And as per the Indian State Forest Report 2023, India's total mangroves cover stand at 4,991.68 square kilometer, constitute 0.1% of the nation's geographical area. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಏರಿಯಾ ವೈಸ್ ಕೇಳಿದ್ರೆ 4,991 ಸ್ಕ್ವೇರ್ ಕಿಲೋಮೀಟರ್, ಪರ್ಸೆಂಟೇಜ್ ಅಲ್ಲಿ ಕೇಳಿದ್ರೆ 0.15% ಆಫ್ ದಿ ಜಿಯೋಗ್ರಫಿಕಲ್ ಏರಿಯಾ. ಅಂಡ್ ರೀಸೆಂಟ್ ಆಗಿ 363.68 ಸ್ಕ್ವೇರ್ ಕಿಲೋಮೀಟರ್ ಮ್ಯಾಂಗ್ರೋವ್ಸ್ ಏನಾಗಿದೆ ನಮ್ಮ ದೇಶದಲ್ಲಿ ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಯಾವ ಸ್ಟೇಟ್ ಅಲ್ಲಿ ಅತಿ ಹೆಚ್ಚಾಗಿ ಇನ್ಕ್ರೀಸ್ ಆಗಿದೆ ಅಂತ ಕೇಳಿದ್ರೆ ದಟ್ ಈಸ್ ಇನ್ ಗುಜರಾತ್. ಗುಜರಾತ್ ರೆಕಾರ್ಡೆಡ್ ದಿ ಇಂಪ್ರೆಸಿವ್ ಇನ್ಕ್ರೀಸ್ ಅಂಡ್ 253.06 ಸ್ಕ್ವೇರ್ ಕಿಲೋಮೀಟರ್. ಸೊ ಇದು ಇಷ್ಟು ಬೇಸಿಸ್ ಮೇಲೂ ಕೂಡ ಏನ್ ಮಾಡಬಹುದು? ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ನ ಬರಬಹುದು. ಅಥವಾ ನೀವೇನಾದ್ರೂ ಕೂಡ ಮೇನ್ಸ್ ಅಲ್ಲಿ ಈ ಪಾಯಿಂಟ್ ನ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಮ ಪಾಯಿಂಟ್ ವ್ಯಾಲಿಡ್ ಪಾಯಿಂಟ್ ಅಂತ ಹೇಳಿ ನಿಮ್ಗೆ ಎಕ್ಸ್ಟ್ರಾ 1 ಮಾರ್ಕ್ಸ್ ನ ಕೊಡ್ತಾ ಬರ್ತಾರೆ. ಓಕೆ, ಸೊ ದಿಸ್ ಇಸ್ ದ ಮ್ಯಾಂಗ್ರೋವ್ಸ್, ದ ಇಂಪಾರ್ಟೆನ್ಸ್ ಆಫ್ ಮ್ಯಾಂಗ್ರೋವ್ಸ್ ಅಂಡ್ ಮ್ಯಾಂಗ್ರೋವ್ಸ್ ಕವರ್ಸ್ ಇನ್ ಗ್ಲೋಬ್ ಅಂಡ್ ದ ಇಂಡಿಯಾ. ಸೊ ದೆನ್ ವಾಟ್ ದ ಆಥರ್ ಇಸ್ ಸೇಯಿಂಗ್, ವಾಟ್ ದ ರೈಟರ್ ಇಸ್ ಸೇಯಿಂಗ್ ಇನ್ ದ ಎಡಿಟೋರಿಯಲ್ ಅಂತ ಬಂದ್ರೆ, ಸೊ ದ ಮ್ಯಾಂಗ್ರೋವ್ಸ್ ಆಸ್ ಬೋತ್ ಎಕನಾಮಿಕ್ ಅಂಡ್ ಎಕೋಸಿಸ್ಟಮ್ ವ್ಯಾಲ್ಯೂ. ಸೊ ವಾಟ್ ಆರ್ ಆಲ್ ದಟ್ ನೋಡೋಣ ಬನ್ನಿ. ಸೊ ವಿ ನೋ ದಟ್ ಮ್ಯಾಂಗ್ರೋವ್ಸ್ ಮಿಟಿಗೇಟ್ ದಿ ಕ್ಲೈಮೇಟ್ ರಿಸ್ಕ್ ನ ಏನ್ ಮಾಡುತ್ತೆ? ಮಿಟಿಗೇಟ್ ಮಾಡುತ್ತೆ. ಲೈಕ್ ಸ್ಟಾರ್ಮ್ ಸರ್ಜ್, ಕೋಸ್ಟಲ್ ಎರೋಷನ್ ಆಗಿರ್ಬೋದು, ಫ್ಲಡ್ಡಿಂಗ್ ಆಗಿರ್ಬೋದು, ಆಕ್ಟಿಂಗ್ ಆಸ್ ಅ buffering zone in a urban coastline. Then a second one, it underpins the fisheries by serving and nurseries for a juvenile fish, sustaining coastal livelihood depending on the ಫಿಶಿಂಗ್. ಓಕೆ, ಸೊ ಫಿಶರ್ಸ್ ಗಳನ್ನ ಏನ್ ಮಾಡುತ್ತೆ? ಪ್ರೊಟೆಕ್ಟ್ ಮಾಡುತ್ತೆ. ಹಾಗೇನೆ ಯಾವ್ದೆಲ್ಲ ಫಿಶರ್ಸ್ ಗಳು ವಲ್ನರಬಲ್ ಇರುತ್ತೋ ಅದನ್ನು ಕೂಡ ಏನ್ ಮಾಡುತ್ತೆ? ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಇಟ್ ವಿಲ್ ಇಂಪ್ರೂವ್ ದ ಲೈವ್ಲಿಹುಡ್ ಆಫ್ ದಿ ಫಿಶರ್ ಮ್ಯಾನ್. ಇದನ್ನು ಕೂಡ ನೋಡಿದ್ವಿ. ಅಂಡ್ ಇಟ್ ಆಕ್ಟ್ ಆಸ್ ಅ ಬ್ಲೂ ಕಾರ್ಬನ್ ಎಕೋಸಿಸ್ಟಮ್. ದಟ್ ಮೀನ್ಸ್ ಇಟ್ ವಿಲ್ ಕ್ಯಾಪ್ಚರ್ ದಿ ಕಾರ್ಬನ್ ಸಿಂಕ್ವೆಂಟ್ರೇಷನ್. ದೆನ್ ಇದನ್ನ ವ್ಯಾಲ್ಯೂಯೇಷನ್ ಅಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ. ದಿಸ್ ಎಕ್ಸಾಂಪಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಒಂದು ಪೀಚಾವರಂ ಇನ್ ತಮಿಳುನಾಡು ಅಲ್ಲಿ ನೋಡ್ತಾ ಬಂದ್ರೆ ಮ್ಯಾಂಗ್ರೋವ್ ಸರ್ವಿಸ್ ವ್ಯಾಲ್ಯೂಡ್ ಅಟ್ 3.35 ಮಿಲಿಯನ್ ರುಪೀಸ್ ಅಷ್ಟು ಮ್ಯಾಂಗ್ರೋವ್ ಸರ್ವಿಸ್ ವರ್ತ್ ಎಲ್ಲಿದೆ? ತಮಿಳುನಾಡು ಅಲ್ಲಿ ಇದೆ. ದೆನ್ ವೆಸ್ಟ್ ಬೆಂಗಾಲ್ ಅಲ್ಲಿ ಸುಂದರ್ಬನ್ಸ್ ಅಲ್ಲಿ ನೋಡಿದ್ರೆ ದ ಬ್ಲೂ ಕಾರ್ಬನ್ ಅಂಡ್ ರಿಲೇಟೆಡ್ ಎಕೋಸಿಸ್ಟಮ್ ಸರ್ವಿಸ್ ವ್ಯಾಲ್ಯೂಡ್ ಅಪ್ರಾಕ್ಸಿಮೇಟ್ಲಿ 662 billion rupees. Very very important. It is providing the largest livelihood support to the people who are living in that region. Okay, so ಇದನ್ನು ಕೂಡ ನೀವು ಏನ್ ಮಾಡಬಹುದು? ಆಡ್ ಮಾಡ್ಕೋಬಹುದು ನಿಮ್ಮ ಮೇನ್ಸ್ ಪಾಯಿಂಟ್ ಅಲ್ಲಿ. So from this figure we are getting to know that so the mangroves offers the measurable ecosystem returns, justifying the investment in the preservation and restoration. So ಇದಕ್ಕೆ ಏನ್ ಮಾಡ್ತಿದೆ? ಇದರಲ್ಲಿ ಬೋತ್ ದ ಎಕಲಾಜಿಕಲ್ ಸರ್ವಿಸ್ ಅಂಡ್ ಎಕೋಸಿಸ್ಟಮ್ ಸರ್ವಿಸ್ ಎರಡನ್ನೂ ಕೂಡ ಕೊಡ್ತಾ ಇರೋದ್ರಿಂದ ಏನಾಗ್ತಿದೆ? ನಾವು ಇದನ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತೆ ಕನ್ಸರ್ವೇಷನ್ ಮಾಡಬೇಕು, ಅದನ್ನ ರಿಸ್ಟೋರೇಷನ್ ಮಾಡಬೇಕು ಅಂತ ರೈಟರ್ ಹೇಳ್ತಾ ಇದ್ದಾರೆ. ಹಾಗೆ ಯಾವ ತರ ಏನ್ ಮೆಜರ್ಸ್ ನ ತಗೋಬೇಕು ಅಂತ ಬಂದಾಗ, ಸೊ ದೀಸ್ ಆರ್ ಆಲ್ ದ ಮೆಜರ್ಸ್ ಈ ಸೆಟ್, ದ ಸೊಲ್ಯೂಷನ್ಸ್ ಆರ್ ದ ಮೆಜರ್ಸ್. ಸೊ ಫಸ್ಟ್ ಒನ್, ನಾವು ರಿಸ್ಟೋರೇಷನ್ ಅಥವಾ ಅದನ್ನ ನಾವೇನಾದ್ರೂ ಪ್ರೊಟೆಕ್ಷನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಒನ್ ದ ಟೆಕ್ನಾಲಜಿ ಅಂಡ್ ಎವಿಡೆನ್ಸ್ ಬೇಸ್ಡ್ ಮ್ಯಾಪಿಂಗ್ ನ ಮಾಡಬೇಕು. So using the satellite or a drone or a geospatial artificial intelligence enhance the precisions in the mapping mangroves cover and quantifying the blue carbon. So using this technology ನಾವ್ ಏನ್ ಮಾಡಬಹುದಪ್ಪ ಅಂದ್ರೆ ಇಂಡಿಯಾದಲ್ಲಿ
ಅಥವಾ ವರ್ಲ್ಡ್ ಅಲ್ಲಿ ಎಲ್ಲೆಲ್ಲೆಲ್ಲ ಮ್ಯಾಂಗ್ರೋವ್ಸ್ ಇದೆ ಅದನ್ನ ಏನ್ ಮಾಡ್ಬೋದು, ಪ್ರಿಸೈಸ್ ಆಗಿ ನಾವು ಮ್ಯಾಪಿಂಗ್ ನ ಮಾಡ್ಬೋದು. ಸೊ ಅದು ಎಷ್ಟು ಎಕರೆ ಇದೆ, ಮತ್ತೆ ಎಷ್ಟು ಕಾರ್ಬನ್ ಸಿಂಕ್ವಟ್ರೇಷನ್ ನ ಮಾಡ್ತಾ ಇದೆ, ಮತ್ತೆ ದೇರ್ ಆರ್ ಎನಿ ಚಾನ್ಸಸ್ ಟು ಎನ್ಹಾನ್ಸ್ ಇಟ್, ಅದೆಲ್ಲಾನು ಕೂಡ ನಾವೇನ್ ಮಾಡ್ಬೋದು ಈ ಟೆಕ್ನಾಲಜಿ ಯೂಸ್ ಮಾಡಿ ಮಾಡಬಹುದು. ಮತ್ತೆ ಈ ಡೇಟಾನ ಯಾರು ಯೂಸ್ ಮಾಡ್ಬೋದು, ದ ಪಾಲಿಸಿ ಮೇಕರ್ಸ್ ಕ್ಯಾನ್ ಯೂಸ್ ದಿಸ್ ಡೇಟಾ ಅಂಡ್ ಮೇಕ್ ಅ ಪ್ರಾಪರ್ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅ ಸೆಕೆಂಡ್ ಥಿಂಗ್ ವಾಟ್ ವಿ ಕ್ಯಾನ್ ಡೂ ಇಸ್ ದಟ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅಂಡ್ ದ ಗವರ್ನೆನ್ಸ್. ಸೊ ಲೋಕಲ್ ಕಮ್ಯುನಿಟಿನ ಏನ್ ಮಾಡ್ಬೇಕು, ಇನ್ವಾಲ್ವ್ ಮಾಡ್ಬೇಕು. ಯಾಕಂದ್ರೆ ಅವರಿಗಿರುವಂತಹ ಟ್ರೆಡಿಷನಲ್ ನಾಲೆಡ್ಜ್ ಇಂದ ಏನಾಗ್ಬೋದು, ನಾವ್ ಇನ್ನ ಚೆನ್ನಾಗಿ ಮ್ಯಾಂಗ್ರೋವ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ದ ಎಂಫಸಿಸ್ ಆನ್ ಅ ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್. ಸೊ ಬಿಲ್ಡಿಂಗ್ ರೆಸ್ಪೆಕ್ಟ್ಫುಲ್ symbiotic relationship between the people, particularly fishers and a mangroves ecosystem ಅಂತ ಹೇಳ್ತಾ ಇದ್ದಾರೆ. ಅವ್ರ ಜೊತೆ ನಾವೇನ್ ಮಾಡ್ಬೇಕು, symbiotic relationship ನ ಬಿಲ್ಡ್ ಮಾಡ್ಬೇಕು. ಸೊ ದಟ್ ವಿ ಹ್ಯಾವ್ ಟು ಡೂ ಅ ಕಮ್ಯುನಿಟಿ ಲೆಡ್ ಕನ್ಸರ್ವೇಷನ್. ಸೊ ನೀವೇನ್ ಮಾಡಿ, ಮ್ಯಾಂಗ್ರೋವ್ ನ ಕನ್ಸರ್ವೇಷನ್ ಮಾಡಿ, ನಾನು ಅದ್ರಲ್ಲಿ ಬರುವಂತ ಪ್ರಾಫಿಟ್ ನ ನೀವು ತಗೊಳ್ಳಿ. ಓಕೆ, ಫಿಶಿಂಗ್ ಮಾಡ್ತೀರಾ ಅಥವಾ ಆಲ್ಗೆ ಬೆಳೆಸ್ತೀರಾ, ಸೊ ಡೂ ವಾಟ್ ಎವರ್ ಯು ವಾಂಟ್, ಬಟ್ ರೀಸ್ಟೋರ್ ದ ಮ್ಯಾಂಗ್ರೋವ್. ಸೊ ದಟ್ ಏನಾಗತ್ತಪ್ಪ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ನಾವೇನ್ ಮಾಡಬಹುದು, ಮಿಟಿಗೇಟ್ ಮಾಡಬಹುದು. ಓಕೆ, ಸೊ ದಟ್ಸ್ ದ thing. For example, the models, the integrated models are there like eco development committees and joint forest management communities can be adapted for the urban mangrove stewardship. ಓಕೆ, ಸೊ ಈ ತರ ಕಮ್ಯುನಿಟೀಸ್ ಲೆಡ್ ಮಾಡೆಲ್ಸ್ ಗಳನ್ನ ನಾವು ಏನ್ ಮಾಡಬಹುದು, ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸೊ ವಿ ಕ್ಯಾನ್ ಆಲ್ಸೋ ಡೆವಲಪ್ ಸಿಟಿಜನ್ಸ್ ಪ್ಲಾಟ್ಫಾರ್ಮ್ ಲೈಕ್ ಮ್ಯಾಂಗ್ರೋವ್ಸ್ ಮಿತ್ರ. ಸೊ ಏನಿದು ಮ್ಯಾಂಗ್ರೋವ್ಸ್ ಮಿತ್ರ ಅಂತ ಹೇಳಿದ್ರೆ, ಸೊ ದ ಪೀಪಲ್, ದ ಅರ್ಬನ್ ಪಾಪ್ಯುಲೇಷನ್, ದೇ ವಿಲ್ ಎಂಗೇಜ್ ಇನ್ ದೀಸ್ ಪ್ಲಾಟ್ಫಾರ್ಮ್, ಕ್ರಿಯೇಟಿಂಗ್ ದಿ ಅವೇರ್ನೆಸ್, enabling the participatory monitoring. Local actors become empowered, improving the governance legitimacy and ecological outcomes. Okay, so we have to involve them. What they will do, so they will act as a leaders and they will do campaigning, awareness things, everything, so that ಜನಗಳಿಗೆ ಅವೇರ್ನೆಸ್ ಬಂದು ಏನ್ ಮಾಡ್ತಾರೆ, ಮ್ಯಾಂಗ್ರೋವ್ಸ್ ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಒನ್ ಈ ಸೆಡ್ ದಟ್ ಮಾನಿಟರಿಂಗ್ ಅಂಡ್ ಡಿಸಿಷನ್ ಸಪೋರ್ಟ್, ಡೆವಲಪ್ಮೆಂಟ್ ಆಫ್ ಮ್ಯಾಂಗ್ರೋವ್ ಹೆಲ್ತ್ ಟೂಲ್ to track indicators. So mangrove health tools na nav en ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. It will track the indicators. What are all the indicators? It will track area change. ಎಲ್ಲಾದ್ರೂ ಕೂಡ ಮ್ಯಾಂಗ್ರೋವ್ ಜಾಸ್ತಿ ಬೆಳೆದಿದೆಯಾ ಅಥವಾ ಡೆಸ್ಟ್ರಾಯ್ ಆಗಿದೆಯಾ, ಫ್ರೆಶ್ ವಾಟರ್ ಫ್ಲೋ, ಎಷ್ಟು ಫ್ರೆಶ್ ವಾಟರ್ ಅದಕ್ಕೆ ಹೋಗ್ತಾ ಇದೆ, ಪೊಲ್ಯೂಟೆಡ್ ವಾಟರ್ ಹೋಗ್ತಿದ್ಯಾ ಅಥವಾ ಕ್ಲೀನ್ ಆಗಿರುವಂತ ವಾಟರ್ ಹೋಗ್ತಾ ಇದೆಯಾ, ಬಯೋಡೈವರ್ಸಿಟಿ ಎಷ್ಟಿದೆ, ಫಿಶ್ ಗಳು ಎಷ್ಟಿದೆ, ಕ್ರಾಬ್ಸ್ ಗಳು ಎಷ್ಟಿದೆ, ಆ ತರ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಕಮ್ಯುನಿಟಿ ಡಿಪೆಂಡೆನ್ಸ್, ಎಕೋಸಿಸ್ಟಮ್ ಸರ್ವಿಸಸ್, ಈ ತರ ಕೊಡುವಂತಹ ಒಂದು ಟೂಲ್ ನ ನಾವು ಸಪೋರ್ಟ್ ಮಾಡ್ಬೇಕು. ಇದನ್ನ ಫಸ್ಟ್ ಡೆವಲಪ್ಮೆಂಟ್ ಮಾಡ್ಬೇಕು ಮತ್ತೆ ಅದನ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅಂಡ್ such tools complement formal scientific monitoring with the ground level citizen generated data, enabling timely management intervention. ಸೊ ಇವಾಗಿರುವಂತಹ ಮೆಥಡ್ ಗಳ ಜೊತೆಗೆ ಇದನ್ನ ನಾವು ಆಡ್ ಮಾಡಿದ್ರೆ, ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಎನೇಬಲ್ ದಿ ಟೈಮ್ಲಿ ಮ್ಯಾನೇಜ್ಮೆಂಟ್ ಇಂಟರ್ವೆನ್ಷನ್. ಸ್ವಲ್ಪ ಮ್ಯಾಂಗ್ರೋವ್ಸ್ ಏನಾದ್ರು ಡೆಸ್ಟ್ರಾಯ್ ಆಯ್ತು ಅಂದ ತಕ್ಷಣ ಅದನ್ನ ರೀಸ್ಟೋರ್ ಮಾಡಿದ್ರೆ, ಸೊ ಬೇಗ ಏನಾಗುತ್ತೆ, ಕ್ವಿಕ್ ಆಗಿ ನಾವು ಆ ಎಕೋಸಿಸ್ಟಮ್ ನ ಪ್ರೊಟೆಕ್ಟ್ ಮಾಡ್ಬೋದು. ಅಥವಾ ಅದನ್ನ ಬಿಟ್ಟು 5 ವರ್ಷ 10 ವರ್ಷ ಆದ್ಮೇಲೆ ಮಾಡಕ್ ಹೋದ್ರೆ ಏನಾಗುತ್ತೆ, ಇನ್ನ ಜಾಸ್ತಿ ಡೆಸ್ಟ್ರಾಯ್ ಆಗ್ತಾ ಹೋಗ್ತಿರುತ್ತೆ. ಸೊ ಟೈಮ್ಲಿ ಮ್ಯಾನೇಜ್ಮೆಂಟ್ ಗೆ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್, ಪಾಲಿಸಿ ಅಂಡ್ ಸ್ಟ್ರಾಟಜಿಕ್ ರೆಕಮೆಂಡೇಶನ್. ಸೊ ಏನೇ ಜನಗಳು ಮಾಡಿದ್ರು ಕೂಡ ಗವರ್ಮೆಂಟ್ ಸಪೋರ್ಟ್ ಕೂಡ ಬೇಕಾಗತ್ತೆ. ಸೊ ದಟ್ ಇಸ್ ವೈ ಈ ಸೇಯಿಂಗ್ ದ ಫೋರ್ತ್ ಮೆಜರ್ ಇಸ್ ದಟ್ ಪಾಲಿಸಿ ಅಂಡ್ ಸ್ಟ್ರಾಟಜಿಕ್ ರೆಕಮೆಂಡೇಶನ್. ಸೊ ವಾಟ್ ಆರ್ ಆಲ್ ದ ಥಿಂಗ್ಸ್, ದ ಮೇನ್ ಸ್ಟ್ರೀಮ್ ಆಫ್ ದಿ ಮ್ಯಾಂಗ್ರೋವ್ಸ್ ಇನ್ ಟು ಅ ಕೋಸ್ಟಲ್ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್. ಕೋಸ್ಟಲ್ ಇನ್ಫ್ರಾಸ್ಟ್ರಕ್ಚರ್ ನ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಮ್ಯಾಂಗ್ರೋವ್ಸ್ ಕೂಡ ಕನ್ಸಿಡರ್ ಮಾಡ್ಕೋಬೇಕು. ಮ್ಯಾಂಗ್ರೋವ್ಸ್ ನ ಬಿಟ್ಟು ಪ್ಲಾನಿಂಗ್ ನ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಅಡಾಪ್ಟೇಷನ್ ಪ್ಲಾನ್, ಬ್ಲೂ ಎಕನಾಮಿಕ್ ಸ್ಟ್ರಾಟಜೀಸ್, ಇದ್ರಲ್ಲಿ ಎಲ್ಲರ ಜೊತೆಗೂ ಕೂಡ ಆಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ದ ಫೋಸ್ಟರ್ಸ್ ದಿ ಇಮ್ಮರ್ಸ್ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್. ಸೊ ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ ಏನಿದೆ ಅದನ್ನ ಇನ್ನ ಹೆಚ್ಚಿಗೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ದ ಮ್ಯಾಜಿಕಲ್ ವ್ಯಾಲ್ಯೂ ಆಫ್ ದಿ ಮ್ಯಾಂಗ್ರೋವ್ಸ್ ಅನ್ನುವಂತಹ ಕ್ಯಾಂಪೇನ್ ನ ಮಾಡಿದ್ರು ಇಂಡಿಯನ್ ಗವರ್ಮೆಂಟ್. ಆ ತರ ಬೇರೆ ಬೇರೆ ಕ್ಯಾಂಪೇನ್ಸ್ ಗಳನ್ನ ಮಾಡಬೇಕು. ದೆನ್ ಆಲ್ಸೋ ಪ್ರಮೋಟ್ ದಿ ಇನ್ಕ್ಲೂಸಿವ್ ಗವರ್ನೆನ್ಸ್ ವಿಚ್ ಇಂಟಿಗ್ರೇಟೆಡ್ ಓನರ್ಶಿಪ್, equitable benefit sharing with the local communities. Okay, the local communities they are supporting it, or support ಮಾಡ್ಬೇಕಂದ್ರೆ ಅವ್ರಿಗೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ, ಬೆನಿಫಿಟ್, ಕೆಲವೊಂದು ಅದರಿಂದ ಏನ್ ಬೆನಿಫಿಟ್ ಆಗುತ್ತೋ ಅದನ್ನ ಶೇರ್ ಮಾಡ್ಬೇಕಾಗುತ್ತೆ. ಸೊ ದಟ್ ದೇ ಆರ್ ಎನ್ಕರೇಜ್ ಟು ಪ್ರೊಟೆಕ್ಟ್ ದಿ ಮ್ಯಾಂಗ್ರೋವ್ಸ್. ಅಂಡ್ ಅ ಫೋರ್ತ್ ಒನ್, ಎನ್ಕರೇಜ್ ದಿ ನೇಚರ್ ಬೇಸ್ಡ್ ಸೊಲ್ಯೂಷನ್. Okay, so over the hard engineering in the coastal production. Okay, so nature based, nature ಆ ಎಕೋಸಿಸ್ಟಮ್ ಯಾವ ತರ ಗಿಡಗಳನ್ನ ಸಪೋರ್ಟ್ ಮಾಡುತ್ತೆ, ಎಕೋಸಿಸ್ಟಮ್ ನ ಸಪೋರ್ಟ್ ಮಾಡುತ್ತೆ, ಅದನ್ನ ಡೆವಲಪ್ಮೆಂಟ್ ಮಾಡಬೇಕು, ರಾದರ್ ದೆನ್ ಅಡಾಪ್ಟಿಂಗ್ ದ ನ್ಯೂ ಹಾರ್ಡ್ ಎಂಜಿನಿಯರಿಂಗ್ ಟೆಕ್ನಾಲಜೀಸ್ ಅಂತ ಹೇಳ್ತಾ ಇದ್ದಾರೆ. ದೆನ್ ರೈಟ್ ನಾವು ನೋಡೋದಿದ್ರೆ ಮೇನ್ ಆಗಿ ವಾಟ್ ಆರ್ ಆಲ್ ದ ಚಾಲೆಂಜಸ್ ಅಂಡ್ ಡಿಗ್ರೇಡೇಷನ್ ವಿ ಆರ್ ಸೀಯಿಂಗ್ ಇನ್ ದ ಮ್ಯಾಂಗ್ರೋವ್ಸ್ ಅಂತ ಬಂದಾಗ,
ಒಂದು ಅರ್ಬನ್ ಮ್ಯಾಂಗ್ರೋವ್ಸ್ ಪ್ಯಾಚಸ್ ಗಳನ್ನ ನಾವು ನೋಡ್ತಾ ಇದೀವಿ, ಎಸ್ಪೆಷಲಿ ಮುಂಬೈ ಮತ್ತೆ ಚೆನ್ನೈ ರೀಜನ್ ಅಲ್ಲಿ. ಸೊ ಅರ್ಬನೈಸೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಏನ್ ಮಾಡ್ತಿದ್ದಾರೆ ಅವರು, ಮ್ಯಾಂಗ್ರೋವ್ಸ್ ನ ಡೆಸ್ಟ್ರಾಯ್ ಮಾಡ್ತಾ ಇದ್ದಾರೆ. ಸೊ ನಾಟ್ ಡೈರೆಕ್ಟ್ಲಿ, ಥ್ರೂ ಇಂಡೈರೆಕ್ಟ್ಲಿ. ಹೌ? ಥ್ರೂ ಪೊಲ್ಯೂಷನ್ ಆಗಿರ್ಬೋದು, ಡಿಗ್ರೇಡೇಷನ್ ಆಗಿರ್ಬೋದು, ಇನ್ಎಬಿಲಿಟಿ ಟು ಸಪೋರ್ಟ್ ದಿ ಬಯೋಡೈವರ್ಸಿಟಿ, ಕೋಸ್ಟಲ್ ಲೈವ್ಲಿಹುಡ್ಸ್ effectively. Okay, so major agi the pollution in the cities like Mumbai and Chennai, it is destroying the urban mangrove patches. Okay, then lack of integrations in the mainstream policies. ಸೊ ಮೇನ್ ಸ್ಟ್ರೀಮ್ ಪಾಲಿಸೀಸ್ ಗಳಲ್ಲಿ ನಾವ್ ಏನ್ ಮಾಡ್ತಿಲ್ಲ, ಮ್ಯಾಂಗ್ರೋವ್ಸ್ ಗಳನ್ನ ಮೇನ್ ಆಗಿ ಸ್ಟ್ರೀಮ್ ಮಾಡ್ತಾ ಇಲ್ಲ. ಅದು ಬಿಟ್ಟು ಏನ್ ಮಾಡ್ತೀವಿ, ಸೆಪರೇಟ್ ಆಗಿ ಮ್ಯಾಂಗ್ರೋವ್ಸ್ ನ ನೋಡ್ತಾ ಇದೀವಿ. ಸೊ ಬಟ್ ವಾಟ್ ವಿ ಹ್ಯಾವ್ ಟು ಡೂ ನೌ, ಸೊ ವಿ ಹ್ಯಾವ್ ಟು ಕೊಲಾಬ್ರೇಟ್ ಎವ್ರಿಥಿಂಗ್ ಅಂಡ್ ವಿ ಹ್ಯಾವ್ ಟು ಮೇಕ್ ಅ ಪಾಲಿಸೀಸ್ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಕಮ್ಯುನಿಟೀಸ್ ಗಳು ಏನ್ ಮಾಡ್ತಾ ಇಲ್ಲ, ಅವರು ಇನ್ವಾಲ್ವ್ಮೆಂಟ್ ನ ತೋರಿಸ್ತಾ ಇಲ್ಲ. ಸೊ ಕಮ್ಯುನಿಟೀಸ್ ಇನ್ವಾಲ್ವ್ಮೆಂಟ್ ನಾವು ಮಾಡಿದ್ರೆ, ಸೊ ವಿ ಕ್ಯಾನ್ ರೀಸ್ಟೋರ್ ದಿ ಮ್ಯಾಂಗ್ರೋವ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರುವಂತದ್ದು. ದೆನ್ ಸೊ ಇದಿಷ್ಟು ಕೂಡ ನಾವು ಆರ್ಟಿಕಲ್ಸ್ ನೋಡಿದ್ವಿ. ದೆನ್ ಇಂಡಿಯಾದಲ್ಲಿ ಏನಾದ್ರು ಕೂಡ ರೆಗ್ಯುಲೇಟರಿ ಮೆಜರ್ಸ್ ಇದೆಯಾ ಮ್ಯಾಂಗ್ರೋವ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಎಸ್ ದೇರ್ ಆರ್ ದೇ. ದೆನ್ ವಾಟ್ ಆರ್ ದೇ ನೋಡೋಣ ಬನ್ನಿ. ಸೊ ಫಸ್ಟ್ ಒನ್, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನೋಟಿಫಿಕೇಶನ್ 2019 ಅಲ್ಲಿ under the Ministry of Environment, under the Environment Protection Act of 1986, categorized mangroves as ecological sensitive areas, restricting the activities within the 50 meters buffer zones where the mangroves covers exceed the 1000 square kilometer. Okay, so under the coastal regulation zone ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಮ್ಯಾಂಗ್ರೋವ್ಸ್ ಪ್ರೊಟೆಕ್ಟ್ ಮಾಡ್ತಿದ್ವಿ by declaring them as ecologically sensitive areas. Okay, ಎಲ್ಲಿ where the mangroves exceed the 1000 square kilometers, but in some states where the mangroves are less than 1000 square meters, ಅಲ್ಲಿ ಏನಾಗ್ತದೆ, they are becoming very vulnerable. Okay, so one of the disadvantage of this regulation is this one. Okay, so wherever the area is less than 1000 square kilometer, so there the mangroves are very vulnerable. Okay, then so 1:3 ratio dalli en ಮಾಡ್ತಾರೆ, the center and the state is providing the fund to protect the mangroves. Then additionally, under Wildlife Protection Act, Indian Forest Act, Biological Diversity Act ಕೂಡ ಏನ್ ಮಾಡ್ತಾ ಇದೆಪ್ಪ ಅಂತಂದ್ರೆ, ಮ್ಯಾಂಗ್ರೋವ್ಸ್ ಗಳನ್ನ ಪ್ರೊಟೆಕ್ಷನ್ ಮಾಡ್ತಾ ಇದೆ. ಅಂಡ್ ಗವರ್ಮೆಂಟ್ ಆಫ್ ಇಂಡಿಯಾಸ್ ರೀಸೆಂಟ್ ನಾವು ಇನಿಷಿಯೇಟಿವ್ಸ್ ಗಳನ್ನ ನೋಡಿದ್ರೆ ಟು ಪ್ರೊಟೆಕ್ಟ್ ದಿ ಮ್ಯಾಂಗ್ರೋವ್ಸ್, ಅದು ಯಾವ್ದಪ್ಪ ಅಂತಂದ್ರೆ, ದ ಫಸ್ಟ್ ಒನ್ ಈಸ್ ದ ಮಿಸ್ಟಿ ಸ್ಕೀಮ್. What is MISTI? MISHTI. The MISTI full form is Mangroves Initiative for Shoreline Habitats and Tangible Incomes. Okay, so that's the full form of MISTI. ಯಾವಾಗ ಲಾಂಚ್ ಮಾಡಿದ್ದು? 5th June 2023 ಅಲ್ಲಿ ಇದನ್ನ ಲಾಂಚ್ ಮಾಡಿರುವಂತ, ಟು ಪ್ರಮೋಟ್ ದಿ ರಿಸ್ಟೋರೇಷನ್ ಅಂಡ್ afforestation across 540 square kilometer in 9 coastal states and 4 union territories ಗಳಲ್ಲಿ. Okay, so ನಮ್ಮ ಇಂಡಿಯಾದಲ್ಲಿ 9 coastal states and 4 union territories are there which shares the mangrove. ಅದಷ್ಟನ್ನು ಕೂಡ ಪ್ರೊಟೆಕ್ಟ್ ಮಾಡೋದಕ್ಕೆ ರೀಸೆಂಟ್ ಆಗಿ ಲಾಂಚ್ ಮಾಡಿರುವಂತ ಇನಿಷಿಯೇಟಿವ್ ಯಾವುದು? ದಟ್ ಇಸ್ ದ MISTI. Then so the implementation through CAMPA fund. What is this CAMPA? So it is nothing but the Compensatory Afforestation Fund Management and Planning Authority. ಇದರಿಂದ ಏನಾಗ್ತಿದೆ, ಫಂಡ್ ಬರ್ತಾ ಇದೆ. ಇದನ್ನು ಕೂಡ ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಕೇಳಬಹುದು ಗೈಸ್. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ನ್ಯಾಷನಲ್ ಕೋಸ್ಟಲ್ ಮಿಷನ್. ಸೊ ನ್ಯಾಷನಲ್ ಕೋಸ್ಟಲ್ ಮಿಷನ್ ಕನ್ಸರ್ವೇಷನ್ ಆಫ್ ಮ್ಯಾಂಗ್ರೋವ್ಸ್ ಅಂಡ್ ದಿ ಕೋರಲ್ ರೀಫ್. ಇದ್ರ ಕೆಳಗಡೆ ಕೂಡ ಏನ್ ಮಾಡ್ತಿದ್ದಾರೆ, ಮ್ಯಾಂಗ್ರೋವ್ಸ್ ಅಂಡ್ ಕೋರಲ್ಸ್ ಎರಡೂ ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, 60:40 ರೇಷಿಯೋಲಿ ದ ಸೆಂಟರ್ ಅಂಡ್ ಸ್ಟೇಟ್ ಇಸ್ protecting the mangroves and the corals. So recently the government of India allocated 8.58 crore rupees to protect the mangroves and the coral reefs for several states. And next one is that GCF and ECRICC project. What is the full form of this one? Green Climate Fund Enhancing the Coastal Resilience ಆಫ್ ಇಂಡಿಯನ್ ಕೋಸ್ಟಲ್ ಕಮ್ಯುನಿಟಿ. ಈ ಪ್ರಾಜೆಕ್ಟ್ ಕೆಳಗಡೆನೂ ಕೂಡ ಏನ್ ಮಾಡ್ತಿದ್ದಾರೆ, ಮ್ಯಾಂಗ್ರೋವ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಇಟ್ ಈಸ್ ಆಕ್ಟಿವ್ ಸಿನ್ಸ್ 2019 ಇನ್ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಅಂಡ್ ಒಡಿಸ್ಸಾ. ಓಕೆ, ಸೊ ಆಸ್ ಆಫ್ 2024 ಫ್ರಮ್ ದಿಸ್ 3114 ಹೆಕ್ಟರ್ಸ್ ಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಸಕ್ಸಸ್ಫುಲಿ ಆಗಿ ರಿಸ್ಟೋರ್ ಮಾಡಿದ್ದಾರೆ. ಸೊ ದೀಸ್ ಆರ್ ಆಲ್ ದ ಮೇಜರ್ ಇನಿಷಿಯೇಟಿವ್ಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಡಾಪ್ಟೆಡ್ ಟು ಪ್ರೊಟೆಕ್ಟ್ ದಿ mangroves. Okay, so I hope ಈ ಆರ್ಟಿಕಲ್ ಎಲ್ಲರೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. So what are mangroves and why they are matters to us, then what are their ecological service and economic service and social service, then ಅದ್ರಿಗೆ ಇವಾಗ ಏನ್ ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದೀವಿ, ದೆನ್ ಯಾವ ತರ ಮೆಜರ್ಸ್ ನ ತಗೋಬೇಕು, ಗವರ್ಮೆಂಟ್ ಆಫ್ ಇಂಡಿಯಾಸ್ ಇನಿಷಿಯೇಟಿವ್. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ 360 ವ್ಯೂ ಮ್ಯಾಂಗ್ರೋವ್ಸ್ ಬಗ್ಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ.
ಆಫ್ಟರ್ ದಟ್ ಇಲ್ಲಿ ಒಂದು ಕ್ವಶನ್ ನ ಕೊಟ್ಟಿದ್ದೀನಿ, ಕ್ವಶನ್ಗೆ ಆನ್ಸರ್ ನ ಬರೀರಿ ಸೊ ದಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಬ್ರೈನ್ ಅಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ದ ಕ್ವಶನ್ ಇಸ್ ದಟ್ ವೈ ಮ್ಯಾಂಗ್ರೋವ್ಸ್ ಆರ್ ಇಂಪಾರ್ಟೆಂಟ್ ಇನ್ ಇಂಡಿಯಾ, ವಾಟ್ ಆರ್ ದ ಮೇಜರ್ ಥ್ರೆಟ್ಸ್ ಟು ದ ಮ್ಯಾಂಗ್ರೋವ್ಸ್ ಎಕೋಸಿಸ್ಟಮ್ ಇನ್ ಇಂಡಿಯಾ ಅಂಡ್ ಸಜೆಸ್ಟ್ ಸಮ್ ಮೆಜರ್ ಟು ರಿಸ್ಟೋರ್ ಇಟ್. ಓಕೆ, ಸೊ ಐ ಹೋಪ್ ಎಲ್ಲರೂ ಕೂಡ ಈ ಕ್ವಶನ್ಗೆ ಆನ್ಸರ್ ನ ಬರೀಬಹುದು. 250 marks, 250 words and a 15 mark. Okay, so write the answer and send us through Telegram channel. Okay. Second important article ಯಾವ್ದಪ್ಪ ಅಂದ್ರೆ election counting of a vote scheduled for September 9th. Okay, so whose election? President, vice president appointment. Okay, vice president election. ಸೊ ಯಾವ ತರ ನಮ್ಮ ಇಂಡಿಯಾದಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಯುತ್ತೆ, ಸೊ ಏನೇನೆಲ್ಲ ಪ್ರೋಸೆಸ್ ಗಳು ಇದೆ, ದೆನ್ ಕಂಪ್ಲೀಟ್ ವೈಸ್ ಪ್ರೆಸಿಡೆಂಟ್ ಇನ್ಫಾರ್ಮೇಶನ್ ನಾವು ಈ ಆರ್ಟಿಕಲ್ ಅಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಸೊ ಫಸ್ಟ್ ಒನ್, ವೈಸ್ ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಇಂಡಿಯಾ ಅಂತ ಬಂದ ತಕ್ಷಣ ನಿಮ್ಗೆ ಯಾವ ಆರ್ಟಿಕಲ್ ನೆನಪಾಗಬೇಕಪ್ಪ ಅಂದ್ರೆ ಆರ್ಟಿಕಲ್ ನಂಬರ್ 66 ನೆನಪಾಗಬೇಕು. ವೆರಿ ವೆರಿ ಇಂಪಾರ್ಟೆಂಟ್. Okay, what article 66 will say that? So vice president of India is elected indirectly. Prelims question barbodu. Indirectly by the electoral college consisting of the members of both the houses of the parliament in accordance with the system of proportional representation by the means of single transferable vote. Voting in a election is by secret ballot. ಇಲ್ಲಿ ಪ್ರತಿಯೊಂದು ಲೈನು ಪ್ರತಿಯೊಂದು ವರ್ಡು ಕೂಡ ಏನಾಗಬಹುದಪ್ಪ ಅಂತಂದ್ರೆ ಪ್ರಿಲಿಮ್ಸ್ ಅಲ್ಲಿ ನಿಮಗೆ MCQ ಟೈಪ್ ಅಲ್ಲಿ ಬರಬಹುದು. Okay, not only in a prelims of UPSC and KPSC, in all the examination it may come. Okay, article 66, the vice president appointment. What it will say? So the vice president elect ಮಾಡ್ತಾರೆ electoral college. Electoral college ಅಲ್ಲಿ ಯಾರು ಇರ್ತಾರೆ? So the members of both the houses of the parliament. ಅಂದ್ರೆ ಇಲ್ಲಿ both nominated and elected. Elected and nominated members of parliament. Parliament ಅಂತ ಬಂದಾಗ only MPs. So MPs, the parliament ಅಂದ್ರೆ ಏನೇನ್ ಬರುತ್ತೆ? ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ. Okay, so president election ಅಲ್ಲಿ ನಾವೇನ್ ನೋಡ್ತೀವಿ? Electoral college only it is consist of the elected members of the states and the parliament, then union territory of Delhi ನ ನೋಡ್ತೀವಿ. There is no nominated members. ಅದೇ ನಾವು ಪ್ರೆಸಿಡೆಂಟ್ ಅಲ್ಲಿ ಬಂದಾಗ ಎಲೆಕ್ಟೋರಲ್ ಕಾಲೇಜ್ ಕನ್ಸಿಸ್ಟ್ ಆಫ್ ದಿ ಬೋತ್ ದಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಪಾರ್ಲಿಮೆಂಟ್, ದ ಲೋಕಸಭಾ ಅಂಡ್ ರಾಜ್ಯಸಭೆಯಲ್ಲಿ ಇರುವಂತ ಎಲ್ಲಾ ಎಂಪಿಗಳು ಸೇರಿ ಎಲೆಕ್ಟೋರಲ್ ಕಾಲೇಜ್ ಆಗುತ್ತೆ. ದೆನ್ ಎಲೆಕ್ಷನ್ ಹೇಗೆ ನಡೆಯುತ್ತೆ? ಸೊ ದಟ್ ಈಸ್ ಥ್ರೂ ದ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಓಕೆ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಇರುತ್ತೆ. ಮತ್ತೆ ದ ಬ್ಯಾಲೆಟ್ ಇಸ್ ಸೀಕ್ರೆಟ್ ಬ್ಯಾಲೆಟ್, ಯಾರಿಗೂ ಕೂಡ ಗೊತ್ತಾಗಲ್ಲ ನಾನು ಯಾರು ವೋಟ್ ಹಾಕಿದೀನಿ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಇಟ್ಸ್ ಅ ಸೀಕ್ರೆಟ್ ಬ್ಯಾಲೆಟ್, ನಾಟ್ ದ ಓಪನ್ ಬ್ಯಾಲೆಟ್. Okay, so remember this one. And a second one, the qualification. ನೀವು vice president ಆಗ್ಬೋದಾ? Yes, you can also become a vice president. Then what is the qualification? So qualification, you should have the qualification. These qualification, one is the citizen of India. Second one, the person has completed 35 years of the age. And a third one, the person is qualified for the election as a members of the Rajya Sabha. ಇದು ಕೂಡ ನಿಮ್ಗೆ ಏನ್ ಮಾಡಬಹುದು, ಪ್ರಿಲಿಮ್ಸ್ ಗಳಲ್ಲಿ ಅಥವಾ MCQ ಅಲ್ಲಿ ಕೇಳಬಹುದು. The qualification to become as the member of Rajya Sabha, not Lok Sabha. But whether he is a member of Rajya Sabha anta kelidre, no, he is not the member of Rajya Sabha or not even the Lok Sabha. So he should have this qualification. ನಿಮಗೂ ಕೂಡ ಏನಾದರೂ ಈ ಕ್ವಾಲಿಫಿಕೇಶನ್ ಇತ್ತು ಅಂದ್ರೂ ಕೂಡ ನೀವು ಕೂಡ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ಏನ್ ಮಾಡಬಹುದು, ಕಂಟೆಸ್ಟ್ ಮಾಡಬಹುದು. ಓಕೆ, ದೆನ್ ಆಫ್ಟರ್ ದಟ್ ಎಲೆಕ್ಷನ್ ಆಗುತ್ತೆ, ದೆನ್ ಕ್ವಾಲಿಫಿಕೇಶನ್ ಇದಿರುತ್ತೆ, ಯಾರು ಕ್ವಾಲಿಫೈಡ್ ಇರ್ತಾರೋ ಅವ್ರು ಎಲೆಕ್ಷನ್ ನಿಂತ್ಕೊಳ್ತಾರೆ, ಎಲೆಕ್ಷನ್ ಅಲ್ಲಿ ಗೆಲ್ತಾರೆ. ದೆನ್ ಟರ್ಮ್ ಅಂಡ್ ವೇಕೆನ್ಸೀಸ್ ಬಗ್ಗೆ ನೋಡೋಣ. ಟರ್ಮ್ ಅಂಡ್ ವೇಕೆನ್ಸೀಸ್ ಬಗ್ಗೆ ಯಾವ ಆರ್ಟಿಕಲ್ ಇದೆಯಪ್ಪ ಅಂತಂದ್ರೆ ಆರ್ಟಿಕಲ್ ನಂಬರ್ 67 ಅಲ್ಲಿ ಇದೆ. ಸೊ ದ ಟರ್ಮ್ ಆಫ್ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ 5 years. 5 ವರ್ಷದ ತನಕ ಏನ್ ಮಾಡ್ಬೋದು, ಅವರು ಆಫೀಸ್ ಅಲ್ಲಿ ಇರ್ಬೋದು. ಮತ್ತೆ ಅವರು ರೀಎಲೆಕ್ಟ್ ಆಗಬಹುದಾ ಅಂತ ಕೇಳಿದ್ರೆ ಎಸ್, ದೇ ಕ್ಯಾನ್ re-eligible for the re-election and serve as an unlimited number. ಎಷ್ಟು ಸರಿ ಬೇಕಾದ್ರೂ ಕೂಡ ಅವ್ರು ಏನಾಗ್ಬೋದಪ್ಪ ಅಂತಂದ್ರೆ ರೀಎಲೆಕ್ಟ್ ಆಗ್ಬೋದು ಆಸ್ ಅ ವೈಸ್ ಪ್ರೆಸಿಡೆಂಟ್. ನೆಕ್ಸ್ಟ್, ರೆಸಿಗ್ನೇಷನ್ ಕೊಡ್ಬೋದಾ ಅಂತ ಕೇಳಿದ್ರೆ ಎಸ್, ದೇ ಕ್ಯಾನ್ ಗಿವ್ ದ ರೆಸಿಗ್ನೇಷನ್ ಟು ಹೂಮ್, ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆ, ಇದರ ನೀವು ಥಿಯರಿ ನೋಡಿರ್ತೀರಾ. ಅಗೇನ್ ಯು ಹ್ಯಾವ್ ಟು ಬರ್ಶ್ ಅಪ್. ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ಪೊಲಿಟಿ ರಿಲೇಟೆಡ್ ಏನಾದ್ರು ಆರ್ಟಿಕಲ್ ಅಥವಾ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ಥಿಯರಿ ಅಂಡ್ ಯು ಹ್ಯಾವ್ ಟು ರಿವೈಸ್. Okay, so then based on that one only you will get a question from in both prelims and mains. Okay, so that is what I am doing here. Then removal anta bandaga yav grounds mele vice president na remove ಮಾಡಬಹುದು ಅಂತ ಕೇಳಿದ್ರೆ the constitution does not specify any ground. Very very important point, and ಸುಮಾರು ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿದ್ದಾರೆ, ಪುನಃ ಬೇರೆ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳುವಂತ ಚಾನ್ಸಸ್ ಇದೆ.
ದೆನ್ ರಿಮೂವಲ್ ಪ್ರೋಸೆಸ್ ಏನಿದೆ, okay, so he or she may removed from his office by the resolution of the council of state. So council of state ಅಂದ್ರೆ ಏನು, ರಾಜ್ಯಸಭಾ ಫಸ್ಟ್ ಏನ್ ಮಾಡುತ್ತೆ, ರೆಸಲ್ಯೂಷನ್ ನ ಪಾಸ್ ಮಾಡುತ್ತೆ. ದಿಸ್ ರೆಸಲ್ಯೂಷನ್ ಮಸ್ಟ್ ಒರಿಜಿನೇಟ್ ಇನ್ ದಿ ರಾಜ್ಯಸಭಾ, ನಾಟ್ ಇನ್ ದಿ ಲೋಕಸಭಾ, ಅಂಡ್ ಇಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ ವಿತ್ ಅ ಪ್ರಿಯರ್ ನೋಟಿಸ್ ಆಫ್ ಮಿನಿಮಮ್ 14 days. 14 ದಿನ ಪ್ರಿಯರ್ ನೋಟಿಸ್ ಕೊಟ್ಟಾದ್ಮೇಲೆ ಏನ್ ಮಾಡ್ಬೋದು, ರಾಜ್ಯಸಭೆಯಲ್ಲಿ ಇದನ್ನ ಇನಿಶಿಯೇಟ್ ಮಾಡ್ತಾರೆ. ನಾಟ್ ಇನ್ ಲೋಕಸಭಾ, ಓನ್ಲಿ ಇನ್ ರಾಜ್ಯಸಭಾ. ಅಂಡ್ ರಾಜ್ಯಸಭೆಯಲ್ಲಿ ಇದು ಮೆಜಾರಿಟಿ ಆಫ್ ಆಲ್ ದ ಮೆಂಬರ್ಸ್ ಇಂದ ಏನಾಗಬೇಕಪ್ಪ ಅಂದ್ರೆ ಪಾಸ್ ಆಗ್ಬೇಕು. ದಟ್ ಈಸ್ ನಥಿಂಗ್ ಬಟ್ ದ ಎಫೆಕ್ಟಿವ್ ಮೆಜಾರಿಟಿ ಇಂದ ಏನಾಗಬೇಕು, ಈ ರೆಸಲ್ಯೂಷನ್ ಪಾಸ್ ಆಗ್ಬೇಕು. ಅಂಡ್ ಇನ್ ಲೋಕಸಭಾ ಥ್ರೂ ಅ ಸಿಂಪಲ್ ಮೆಜಾರಿಟಿ. ಓಕೆ, ರಾಜ್ಯಸಭೆಯಲ್ಲಿ ಏನು ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು, ಲೋಕಸಭಾದಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ಪಾಸ್ ಆಗಬೇಕು. ಅಥವಾ ಎರಡೂ ಹೌಸ್ ಅಲ್ಲಿ ಪಾಸ್ ಆದ್ರೆ ಏನಾಗುತ್ತೆ, ದೆನ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್. ಅದರ್ ದೆನ್ ದಟ್, ಇದನ್ನ ಬಿಟ್ಟು ಯಾವ್ದಾದ್ರು ಬೇರೆ ತರ ಏನಾದ್ರು ಆಫೀಸ್ ವೇಕೆಂಟ್ ಇರುತ್ತಾ ಅಂತ ಕೇಳಿದ್ರೆ ಎಸ್. ಸೊ ವಾಟ್ ಆರ್ ಆಲ್ ದ ಥಿಂಗ್ಸ್, ಒಂದು ಆ ಟರ್ಮ್ ಏನಾದ್ರು ಮುಗ್ದೋದ್ರೆ, 5 year ಟರ್ಮ್ಸ್ ಕನ್ಕ್ಲೂಡ್ ಆದ್ರೆ, ದೆನ್ ವಾಲಂಟರಿ ರೆಸಿಗ್ನೇಷನ್ ಯಾರು ಕೊಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಡ್ತಾರೆ. ಇವಾಗ್ಲೂ ಕೂಡ ನಮ್ಮ ಇಂಡಿಯಾದಲ್ಲಿ ಆಗ್ತಿರೋದೇನು, ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಿದ್ರು ಅವ್ರು ಏನ್ ಮಾಡಿದ್ದಾರೆ, ವೈಸ್ ಪ್ರೆಸಿಡೆಂಟ್ ಗೆ ರೆಸಿಗ್ನೇಷನ್ ಕೊಟ್ರು. ಸೊ ಇವಾಗ ಏನಾಗಿದೆ, ಪ್ರೆಸಿಡೆಂಟ್ ಅವ್ರ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ದ ಆಫೀಸ್ ಇಸ್ ವೇಕೆಂಟ್, ಆ ಆಫೀಸಿಗೆ ಎಲೆಕ್ಷನ್ ನ ಮಾಡ್ತಾ ಇರುವಂತದ್ದು. ಓಕೆ, ಸೊ ದಟ್ ಇಸ್ ವೈ ವಿ ಆರ್ ಸ್ಟಡಿಂಗ್ ಇಟ್. ಅದರ್ವೈಸ್ ದ ರಿಮೂವಲ್ ಫ್ರಮ್ ದಿ ಆಫೀಸ್, ಯಾವ ತರ ರಿಮೂವಲ್ ಮಾಡ್ತಾರೆ, ವಿ ಸಾ ದಟ್. ದೆನ್ ಅ ಡೆತ್, ದೆನ್ ಅದರ್ ಸರ್ಕಮ್ಸ್ಟೆನ್ಸಸ್ ಸಚ್ ಆಸ್ ಡಿಸ್ಕ್ವಾಲಿಫಿಕೇಶನ್ ಆರ್ ದಿ ಅನ್ಯೂಲ್ಮೆಂಟ್ ಆಫ್ ಹಿಸ್ ಎಲೆಕ್ಷನ್. ಓಕೆ, ಡಿಸ್ಕ್ವಾಲಿಫಿಕೇಶನ್ ಆದ್ರೆ ಅಥವಾ ಎಲೆಕ್ಷನ್ ಅಲ್ಲಿ ಏನಾದ್ರೂ ಕೂಡ ತಪ್ಪುಗಳನ್ನ ಮಾಡಿದ್ರೆ ಅದ್ರೂ ಕೂಡ ಏನ್ ಮಾಡ್ತಾರೆ, ಅವ್ರನ್ನ ರಿಮೂವಲ್ ಮಾಡ್ಬೋದು. ದೆನ್ ದೇರ್ ರಿಮೂವಲ್ ಬೇಸ್ಡ್ ಆನ್ ದಿಸ್ ಒನ್ ಯಾರು ಹೇಳ್ತಾರಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟ್. ಏನಾದ್ರೂ ಕೂಡ ಅವ್ರ ಎಲೆಕ್ಷನ್ ಡಿಸ್ಪ್ಯೂಟ್ ಇದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೋ ಅದೇ ಫೈನಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ದೆನ್ ಇವಾಗ ಏನ್ ನಡೀತಾ ಇದೆ, so what is happening, so they said that how the election to fill the vacancy will happen. So this is what they given in the article. Okay, so article number 68 ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಎಲೆಕ್ಷನ್ ಟು ಫಿಲ್ ದ ವೇಕೆನ್ಸಿ. ಎರಡು ತರ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಎಲೆಕ್ಷನ್ ನ ಮಾಡಿ ವೇಕೆನ್ಸೀಸ್ ಗಳನ್ನ ಫಿಲ್ ಮಾಡ್ತಾರೆ. ಒಂದು, ಎಲೆಕ್ಷನ್ಸ್ ಟೈಮ್ ಲೈನ್ ಫಾರ್ ದಿ ಟರ್ಮ್ ಎಕ್ಸ್ಪಿರಿಯೇಷನ್. ಅಕಸ್ಮಾತ್ ಏನಾದ್ರು ಇವಾಗ ಯಾರು ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಅವ್ರು 5 ವರ್ಷ ಮುಗಿತಾ ಬಂತು ಹೇಳಿದಾಗ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇದು ಕಂಪ್ಲೀಷನ್ ಆಫ್ 5 years ಆದ್ಮೇಲೆ ಏನ್ ಮಾಡ್ತಾರೆ, ಎಲೆಕ್ಷನ್ ನ ಮಾಡ್ತಾರೆ. ಓಕೆ, ಸೊ ಇದಕ್ಕೆ ಏನಿದೆಪ್ಪ ಅಂತ ಹೇಳಿದ್ರೆ, ದರ್ ಇಸ್ ಅ ಟೈಮ್ ಲೈನ್. ಎಕ್ಸ್ಪೈರಿಯೇಷನ್ ಆಗೋಕ್ಕೂ ಮುಂಚೆ 60 days ಮುಂಚೆ ಏನಾಗ್ಬೇಕಪ್ಪ ಅಂತಂದ್ರೆ, ದೇ ಹ್ಯಾವ್ ಟು ಕಂಡಕ್ಟ್ ದಿ ಎಲೆಕ್ಷನ್ ನ ಮಾಡಿ ಏನ್ ಮಾಡ್ಬೇಕು, ಸೊ ನೆಕ್ಸ್ಟ್ ಯಾರು ವೈಸ್ ಪ್ರೆಸಿಡೆಂಟ್ ಅನ್ನೋದು ಕೂಡ ಡಿಕ್ಲೇರ್ ಮಾಡ್ಬೇಕು. ಅಕಸ್ಮಾತ್ ಏನಾದ್ರು ಡೆತ್ ಇಂದ, ರೆಸಿಗ್ನೇಷನ್ ಇಂದ ಅಥವಾ ರಿಮೂವಲ್ ಆರ್ ಅದರ್ ಕಂಡೀಷನ್ಸ್ ಇಂದ ಏನಾದ್ರು ಕೂಡ ಆ ವೇಕೆನ್ಸಿ ಇತ್ತು ಅಂತ ಹೇಳಿದ್ರೆ, ದ ಎಲೆಕ್ಷನ್ ಶುಡ್ ಬಿ ಓಲ್ಡ್ ಆಸ್ ಸೂನ್ ಆಸ್ ಪಾಸಿಬಲ್. ಓಕೆ, ಸೊ ಬೇಗನೆ ಎಷ್ಟು ಸಾಧ್ಯ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಆ ಸೀಟ್ ನ ಫಿಲ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ದೆನ್ ಟರ್ಮ್ ಆಫ್ ದಿ ನ್ಯೂಲಿ ಎಲೆಕ್ಟೆಡ್ ವೈಸ್ ಪ್ರೆಸಿಡೆಂಟ್, ಲೆಟ್ಸ್ ಟೇಕ್ ದಟ್. ಇವಾಗ ಯಾರೋ ಒಬ್ರು ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಅವರು ಜಸ್ಟ್ 3 years ಅಷ್ಟೇ ಕಂಪ್ಲೀಟ್ ಮಾಡಿರ್ತಾರೆ. ಬೇಸ್ಡ್ ಆನ್ ದಿ ರೆಸಿಗ್ನೇಷನ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಅಥವಾ ಅದರ್ ಪಾಸಿಬಿಲಿಟೀಸ್ ಇಂದ ಏನಾದ್ರು ಅವರು ಸೀಟ್ ಏನಾದ್ರು ವೇಕೆಂಟ್ ಇತ್ತು ಅಂತ ಅಂದ್ರೆ, ಹೊಸ ವೈಸ್ ಪ್ರೆಸಿಡೆಂಟ್ ಯಾರು ಬರ್ತಾರೆ, ಅವರು ನಾಟ್ ರಿಮೈನಿಂಗ್ ಟರ್ಮ್, ದಟ್ ಈಸ್ 2 years ಗೆ ಪ್ರೆಸಿಡೆಂಟ್ ಆಗಲ್ಲ, ಕಂಪ್ಲೀಟ್ 5 years ಗೆ ಏನಾಗ್ತಾರಪ್ಪ ಅಂತ ಹೇಳಿದ್ರೆ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವಾಟ್ ದೇರ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಬುಕ್. ಅಂಡ್ ಇದನ್ನು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇವತ್ತಿನ ಆರ್ಟಿಕಲ್ ಅಲ್ಲಿ ಇದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇರುವಂತದ್ದು. ದನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ನಾವು ನೋಡೋದಿದ್ರೆ, UPSC ಆಗಿರ್ಬೋದು, KPSC ಆಗಿರ್ಬೋದು, ಸೊ ದೇ ಆರ್ ಕಂಪೇರಿಂಗ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿತ್ ಅದರ್ ನೇಷನ್ ಪ್ರೆಸಿಡೆಂಟ್. ಯೂಶುವಲಿ ಯಾರ ಬಗ್ಗೆ ಕೇಳ್ತಾರಪ್ಪ ಅಂತಂದ್ರೆ, US ಪ್ರೆಸಿಡೆಂಟ್ ಅಥವಾ US ವೈಸ್ ಪ್ರೆಸಿಡೆಂಟ್ ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ನಾವು ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ನ US ಇಂದಾನೆ ತಗೊಂಡಿರುವಂತದ್ದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ. Okay, so we will see that one also. What is the difference between the Indian vice president and the American vice president? Okay, so the Indian president, so both Indian vice president and the American vice president, they both are second highest constitutional office in India. ಹಾಗಿದ್ರೆ ಫಸ್ಟ್ ಯಾರು ಅಂತ ಬಂದ್ರೆ, the first is president in both the nation, India and US ಎರಡರಲ್ಲೂ ಕೂಡ. then election ಹೇಗೆ ನಡೆಯುತ್ತೆ, in India the election is happened indirectly. Okay, indirectly elected by the electoral college consisting of all the members of the parliament. So what about in USA, the elected on the same ticket as the president. President ಗೆ ಯಾವ ತರ ಎಲೆಕ್ಷನ್ ನಡೆಯುತ್ತೋ ಅದೇ ತರ ಸೇಮ್ ಎಲೆಕ್ಷನ್ ಅಲ್ಲಿ ನಡೆಯುತ್ತೆ, USA ನಡೆಯುತ್ತೆ, ಬಟ್ ಇನ್ ಇಂಡಿಯಾ ಇಟ್ ಈಸ್ ಡಿಫರೆಂಟ್.
Then term of the office ಬಂದಾಗ 5 years in India, whereas in USA it is a 4 years. Only 4 years they can act as a vice president. Okay. The qualification ಅಲ್ಲಿ ನಾವು ನೋಡಿದೀವಿ 35 years ಆಗಿರಬೇಕು Indian citizen, then qualified to be eligible to be the member of the Rajya Sabha. Whereas in US must be a naturally born citizen. Then must have reached the age of the 35 years. That is the qualification. And ಇಲ್ಲಿ powers and duties ಗಳನ್ನ ನೋಡ್ತಾ ಬಂದ್ರೆ, so the Indian president, what all the powers and the duties he has, so he will serve as a ex officio chairman of the Rajya Sabha. And whenever the president, acting president seat ಏನಾದ್ರೂ ಕೂಡ ವೇಕೆಂಟ್ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಇವ್ರು ಏನಾಗ್ತಾರೆ, ಇವರು ಪ್ರೆಸಿಡೆಂಟ್ ಆಗಿ ಆಕ್ಟ್ ಮಾಡ್ತಾರೆ ಮ್ಯಾಕ್ಸಿಮಮ್ 6 months, ಮ್ಯಾಕ್ಸಿಮಮ್ ಆಫ್ ದಿ 6 months. ಸೊ ವಿತಿನ್ 6 months ಏನಾಗಬೇಕು, ಪ್ರೆಸಿಡೆಂಟ್ ಎಲೆಕ್ಷನ್ ಆಗಬೇಕು, ಆ ಸೀಟ್ ಏನಾಗಬೇಕು, ಫಿಲ್ ಆಗಬೇಕು, ನಾಟ್ ಮೋರ್ ದನ್ ದಟ್ ಒನ್. Whereas in US it is different. Okay, so in US they succeeded to presidency for the remaining term. So let's take the example. So US president ಏನಾದ್ರೂ ಕೂಡ ಸಡನ್ ಡೆತ್ ಆದ್ರೆ ಅಥವಾ US president ಆಫೀಸ್ ಏನಾದ್ರೂ ಕೂಡ ವೇಕೆಂಟ್ ಇತ್ತು ಅಂತ ಅನ್ಕೊಳ್ಳೋಣ. ಸೊ ಇನ್ಕಂಪ್ಲೀಟ್ ಟರ್ಮ್ ಜಸ್ಟ್ 3 years ಅವರು ಮುಗಿಸಿರ್ತಾರೆ. ಸೊ another 2 years is there. ಆ 2 years ಗೆ ಏನಾಗ್ತಪ್ಪ ಅಂತಂದ್ರೆ the vice president of US will complete those 2 years. Okay, in our India maximum 6 months they can act as a president. Okay, so that's the difference, the major difference between the US president and the Indian president. Okay, I hope ಈ ಆರ್ಟಿಕಲ್ ಕೂಡ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ದೆನ್ ಅರ್ಥ ಆಗಿರೋರು ಇದನ್ನ ಏನ್ ಮಾಡಿಯಪ್ಪ ಅಂದ್ರೆ ಈ ಕ್ವಶನ್ ಗೆ ಆನ್ಸರ್ ಬರೀರಿ, ಇನ್ನ ಕ್ಲಾರಿಟಿ ನಿಮ್ಗೆ ಸಿಗುತ್ತೆ. Okay, so they discuss the office of vice president in India and a US, how they are different from each other. 150 words 10 marks. Okay, ಹೀಗೇನೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಆಕ್ಚುಲಿ so this is one of the PYQ of KPSC and UPSC. Okay, next ನಾವು prelims perspective ಏನೇನೆಲ್ಲ ಆರ್ಟಿಕಲ್ ಇದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಒನ್, ISRO gearing up for next US collaboration with the Bluebird communication satellite. Okay, so ನಾವು ಮೊನ್ನೆ ತಾನೇ ನೋಡಿದೀವಿ. So India launched NISAR satellite. Okay, so the collaboration of ISRO and NASA. ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಇದೆ ಗೈಸ್. ಸೊ ಯಾರೆಲ್ಲರೂ ಕೂಡ ಇನ್ನ ನೋಡಿಲ್ಲ, ಹೋಗಿ ಒಂದ್ಸರಿ ನೋಡಿ, ನಿಸಾರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಇನ್ನ 3-4 days ಆಗಿಲ್ಲ, ಇಂಡಿಯಾ US ಇಸ್ ಲೈಕ್ ಕೊಲಾಬರೇಟಿಂಗ್ ಫಾರ್ ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಯಾಟಲೈಟ್. ಅದು ಯಾವ್ದಪ್ಪ ಅಂತಂದ್ರೆ ಬ್ಲೂ ಬರ್ಡ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಆಫ್ ದಿ USA. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸೊ ಇಟ್ ಈಸ್ ಗೆಟ್ ರೆಡಿ ಬೈ ನೆಕ್ಸ್ಟ್ 3 to 4 months. Next, what is this satellite? The name is Bluebird, and its weight is almost 6,500 kg and expected to arrival in India in September. September ಬರ್ಬೋದು, then ಅವಾಗಲೇ ನಾವು ಲಾಂಚ್ ಮಾಡ್ತೀವಿ using what? GSLV MK3. GSLV MK3 ನ ಯೂಸ್ ಮಾಡಿ ನಾವು ಲಾಂಚ್ ಮಾಡ್ತೀವಿ. Okay, so then this satellite is that. So what Bluebird communication satellite ಏನಿದೆಯೋ ಇದು ಒಂದು Earth observation satellite. Earth observation satellite. What it will do, it will observe the earth ಭೂಮಿ ಮೇಲೆ ಏನೇನು ಆಗ್ತಾ ಇದೆ ಅನ್ನೋದನ್ನ ನೋಡಿ ಆ ಇನ್ಫಾರ್ಮೇಶನ್ ಏನ್ ಮಾಡತ್ತಪ್ಪ ಅಂತಂದ್ರೆ USA ಗವರ್ಮೆಂಟ್ ಗೆ ಕೊಡ್ತಾ ಬರುತ್ತೆ. ಸೊ ಬೇಸ್ಡ್ ಆನ್ ಟೇಕಿಂಗ್ ದಟ್ ಡೇಟಾ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ವಾಟ್ ಆರ್ ಆಲ್ ದ ಕಾನ್ಸಿಕ್ವೆನ್ಸಸ್ ಹ್ಯಾಪನಿಂಗ್, ಏನೋ ಚೇಂಜಸ್ ಆಗ್ತಾ ಇದೆಯಾ ಅದನ್ನೆಲ್ಲನೂ ಕೂಡ ಐಡೆಂಟಿಫೈ ಮಾಡ್ತಾರೆ. ಬಟ್ ಇದರಿಂದ ನಮ್ಮ ಇಂಡಿಯಾಕ್ಕೆ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಸೊ ದ ಫಾರಿನ್ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ ಇಂಡಿಯಾದಲ್ಲಿ ಜಾಸ್ತಿ ಆಗತ್ತೆ ಇನ್ ಸ್ಪೇಸ್. ಸೊ ಸ್ಪೇಸ್ ಏನಾಗುತ್ತಪ್ಪ ಅಂತಂದ್ರೆ ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ ವಿಲ್ ಆಲ್ಸೋ ಕಾಂಟ್ರಿಬ್ಯೂಟ್ ಫಾರ್ ದ ಎಕನಾಮಿ. ಓಕೆ, ಸೊ ನೆಕ್ಸ್ಟ್ ಒನ್ ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಆರ್ಟಿಕಲ್ ಇವತ್ತು ಯಾವುದು ಪ್ರಿಲಿಮ್ಸ್ ರಿಲೇಟೆಡ್ ಅಂತ ಹೇಳಿದ್ರೆ, ವೈಸ್ ಅಡ್ಮೈರಲ್ ಸಂಜಯ್ ವತ್ಸಯನ್ ಟೇಕ್ಸ್ ದಿ ಚಾರ್ಜಸ್ ಆಸ್ ಅ ವೈಸ್ ಅಡ್ಮೈರಲ್ ಇನ್ ನೇವಿ ವೈಸ್ ಚೀಫ್, ಆಸ್ ಅ ನೇವಿ ವೈಸ್ ಚೀಫ್. ಸೊ ಗೈಸ್ ಇಲ್ಲಿ 2024 ಅಲ್ಲಿ ನೋಡಿದ್ರೆ UPSC 2024 ಅಲ್ಲಿ ಒಂದು ಕ್ವಶನ್ ಬಂದಿದೆ. ಓಕೆ, ಪಾಸ್ ದ ವಿಡಿಯೋ ಅಂಡ್ ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಇನ್ ದ ಟರ್ಮ್ಸ್ ಆಫ್ ಈಕ್ವಿವೆಲೆಂಟ್ ರ್ಯಾಂಕ್ ಇನ್ ದಿ 3 ಸರ್ವಿಸಸ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್. ಓಕೆ, ಸೊ ಒಂದ್ ಕಡೆ ಆರ್ಮಿ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಏರ್ ಫೋರ್ಸ್ ಅಂಡ್ ಇನ್ನೊಂದ್ ಕಡೆ ನೇವಿ. ಸೊ ಇಲ್ಲಿ ರ್ಯಾಂಕ್ ಅನ್ನ ಕೊಟ್ಟಿದ್ದಾರೆ, ಆಫೀಸರ್ಸ್ ಗಳ ರ್ಯಾಂಕ್ ನ. ಸೊ ಯಾವುದು ಆರ್ಮಿಯಲ್ಲಿ ಇರುವಂತಹ ರ್ಯಾಂಕ್, ದೆನ್ ಏರ್ ಫೋರ್ಸ್ ಅಲ್ಲಿ ಇರುವಂತಹ ರ್ಯಾಂಕ್ ಅಂಡ್ ನೇವಿಯಲ್ಲಿ ಇರುವಂತಹ ರ್ಯಾಂಕ್ ಈಕ್ವಿಲೆಂಟ್ ಆಗಿ ಯಾವ್ದು ಪೇರ್ ಕರೆಕ್ಟ್ ಆಗಿದೆ ಅನ್ನೋದನ್ನ ಮಾರ್ಕ್ ಮಾಡಬೇಕು.
ಓಕೆ, ಸೊ ದೇರ್ ಆರ್ ದೇರ್. ಸೊ ಪಾಸ್ ಮಾಡಿ ಇದನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ದ ರೈಟ್ ಆನ್ಸರ್ ಇಸ್ ದ ಡಿ ಓನ್ಲಿ, ದ ಲೆಫ್ಟಿನೆಂಟ್ ಕರ್ನಲ್, ಓಕೆ, ದ ಮೇಜರ್, ದ ಸ್ಕ್ವಾಡ್ರನ್ ಲೀಡರ್ ಅಂಡ್ ಅ ಲೆಫ್ಟಿನೆಂಟ್ ಕಮಾಂಡರ್. ಇದಷ್ಟೇ ಕರೆಕ್ಟ್ ಆಗಿರುವಂತದ್ದು, ಇನ್ನೆಲ್ಲವೂ ಕೂಡ ರಾಂಗ್ ಇದೆ. ಓಕೆ, ಸೊ ದಟ್ ಈಸ್ ವೈ, ಸೊ ವೆನ್ ಎವರ್ ದೀಸ್ ಆರ್ಟಿಕಲ್ಸ್ ಆರ್ ಕಮಿಂಗ್, ಮ್ಯಾಮ್ UPSC ಇದೆಲ್ಲ ಕ್ವಶನ್ ಕೇಳಲ್ಲ ಮ್ಯಾಮ್ ಅಂತ ಹೇಳಿದ್ರೆ ಆಲ್ರೆಡಿ ಕೇಳಿದ್ದಾರೆ. ಸೊ ನಾಟ್ ದ ನೇಮ್, ನಾವು ನೇಮ್ ಎಲ್ಲವೂ ಕೂಡ ನೀವು ಸ್ಟೇಟ್ ಗವರ್ಮೆಂಟ್ ಅಥವಾ SSC ಬ್ಯಾಂಕಿಂಗ್ ಬರೆದ್ರೆ ಅಲ್ಲಿ ಬರುತ್ತೆ. ಸೊ ಇನ್ UPSC ಲೆವೆಲ್ ದೇ ವಿಲ್ ಆಸ್ಕ್ ದಿಸ್ ಕ್ವಶನ್. ಪುನಃ ರಿಪೀಟ್ ಆಗ್ಬೋದಾ? ಎಸ್, ಇಟ್ ಮೇ ರಿಪೀಟ್. KPSC ಕೇಳ್ಬೋದಾ? ಯಾ, ದೇ ಮೇ ಆಸ್ಕ್ ದ ಕ್ವಶನ್. ಓಕೆ, ಸೊ ದಟ್ ಈಸ್ ವೈ ಇಂಪಾರ್ಟೆಂಟ್. ಸೊ ರಿಮೆಂಬರ್ ದ ವೈಸ್ ಅಡ್ಮಿರಲ್ ಇವಾಗ ಯಾರು ಅಂತ ಕೇಳಿದ್ರೆ ದಟ್ ಈಸ್ ಸಂಜಯ್ ವತ್ಸಾಯರ್. ದೆನ್ ನೇವಿಯಲ್ಲಿ ಬಂದಾಗ ವಾಟ್ ಆರ್ ಆಲ್ ದ ರ್ಯಾಂಕ್ಸ್ ಆರ್ ದೇರ್? ದ ಹೈರಾರ್ಕಿಯಲ್ಲಿ ಬಂದಾಗ ದ ಫಸ್ಟ್ ರ್ಯಾಂಕ್ ಇಸ್ ದಟ್ ಅಡ್ಮೈರ್ ಆಫ್ ದಿ ಫ್ಲೀಟ್, ಅಂಡ್ ದ ಸೆಕೆಂಡ್ ಒನ್ ಅಡ್ಮೈರ್, ಥರ್ಡ್ ಒನ್ ವೈಸ್ ಅಡ್ಮೈರ್. ಓಕೆ, ಸೊ ಇವಾಗ ವೈಸ್ ಅಡ್ಮೈರಲ್ ಆಗಿ ಯಾರು ಅಪಾಯಿಂಟ್ಮೆಂಟ್ ಆಗಿದೆ? ಸಂಜಯ್ ವತ್ಸಾಯನ್ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅಂಡ್ ಫೋರ್ತ್ ಒನ್ ರೇರ್ ಅಡ್ಮೈರಲ್, ಅಂಡ್ ಫಿಫ್ತ್ ಒನ್ ಕಮಾಂಡರ್, ದೆನ್ ಅ ಕ್ಯಾಪ್ಟನ್, ಕಮಾಂಡರ್, lieutenant commander, lieutenant and a sub lieutenant. So this is the top 10 ranks in the navy. So but ಎಲ್ಲ ನೋಡ್ರಿ ನಾವು ಮೂರು ಸರ್ವಿಸ್, ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಅಂಡ್ ಇಂಡಿಯನ್ ನೇವಿ, ಮೂರನ್ನು ಕೂಡ ನೋಡ್ತಾ ಬರೋಣ. ಸೊ ಇಂಡಿಯನ್ ಆರ್ಮಿಯಲ್ಲಿ ಬಂದಾಗ ದ ಹೈಯೆಸ್ಟ್ ರ್ಯಾಂಕ್ ಇಸ್ ದಟ್ ಜನರಲ್, ಸೆಕೆಂಡ್ ಹೈಯೆಸ್ಟ್ ರ್ಯಾಂಕ್ ಇಸ್ ದಟ್ ಲೆಫ್ಟಿನೆಂಟ್ ಜನರಲ್, ಅಂಡ್ ಥರ್ಡ್ ಹೈಯೆಸ್ಟ್ ರ್ಯಾಂಕ್ ಇಸ್ ದಟ್ ಮೇಜರ್ ಜನರಲ್, ಜನರಲ್, ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್, and a fourth one is brigadier, and a fifth one is colonial. Okay, at least ಈ 5 ರ್ಯಾಂಕ್ ಆದ್ರೂ ನೆನ್ಪಿಟ್ಕೊಳ್ಳಿ. ಎಷ್ಟೊಂದು ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. ಆಪ್ಷನ್ಸ್ ಗಳನ್ನ ನೀವ್ ಏನ್ ಮಾಡ್ಬೋದು? ಆರಾಮಾಗಿ ಎಲಿಮಿನೇಟ್ ಮಾಡ್ತಾ ಬರ್ಬೋದು. ಓಕೆ, ಸೊ ಇನ್ ಇಂಡಿಯನ್ ಆರ್ಮಿ ಹೈಯೆಸ್ಟ್ ರ್ಯಾಂಕ್ ಇಸ್ ಜನರಲ್, ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್, ಬ್ರಿಗೇಡಿಯರ್, colonial, then after that lieutenant colonial, major, captain and a lieutenant. Okay, next ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಬಂದಾಗ ಹೈಯೆಸ್ಟ್ ರ್ಯಾಂಕ್ ಯಾವುದು? ಏರ್ ಚೀಫ್ ಮಾರ್ಷಲ್, and a second one is air marshal, third air vice marshal, and a fourth is commander, and a fifth one is group captain. Okay, so idrallu kuda at least ee 5 na ನೆನಪಿಟ್ಕೊಳ್ಳಿ. Then sixth one is wing commander, then a seventh one is squadron leader, eighth is flight lieutenant, and a ninth is flying officer. Then ಇದನ್ನ ಏನ್ ಮಾಡಿದೀನಿ ನಾನು ನೇವಿದು ಕೂಡ ಫೋಟೋ ಹಾಕಿದ್ದೀನಿ. ಓಕೆ, ಸೊ ನೇವಿಯಲ್ಲಿ ಅಡ್ಮೈರಲ್, ವೈಸ್ ಅಡ್ಮೈರಲ್, ರೇರ್ ಅಡ್ಮೈರಲ್, ಕಮಾಂಡರ್, ಕ್ಯಾಪ್ಟನ್ and a commander, lieutenant commander, lieutenant, sub lieutenant. Okay, so these are all the rank. So idra basis ಮೇಲೆ ಏನ್ ಮಾಡಿರುವಂತದ್ದು UPSC ಅಲ್ಲಿ ಕ್ವಶನ್ ನ ಕೇಳಿರುವಂತದ್ದು. ಸೊ ಇಫ್ ಯು ನೋ ದಿಸ್, ಸೊ ವಾಟ್ ಆರ್ ಆಲ್ ದ ರ್ಯಾಂಕ್ ಯಾವ್ಯಾವ್ದು ಬರುತ್ತೆ ಅಂತ ಏನ್ ಮಾಡಿದ್ರೆ ನೀವ್ ಏನ್ ಮಾಡ್ಬೋದು? ಈ ಕ್ವಶನ್ ನ ಆರಾಮಾಗಿ ಅಟೆಂಡ್ ಮಾಡಬಹುದು. ಓಕೆ, ಸೊ ಬೇರೆ ಎಕ್ಸಾಮ್ ಅಲ್ಲಿ ಕೇಳೋದು ಕೂಡ ಕೇಳ್ತಾರೆ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಒಂದ್ ಕಡೆ ಬರ್ಕೊಂಡು ಏನ್ ಮಾಡಿ ಫ್ರೀಕ್ವೆಂಟ್ ಆಗಿ ರಿವೈಸ್ ಮಾಡ್ತಾ ಇರಿ. Yes guys, and a last article of the day. Yesterday they announced 71st National Film Awards. Okay, ಯಾವ್ಯಾವ ಫಿಲಮ್ ಗೆ ಏನೇನ್ ಅವಾರ್ಡ್ ಬಂದಿದೆ ಅಂತ ನೋಡೋಣ. Then what is this 71st National Film Award ಏನಿದೆ? That is honoring the Indian films certified in 2023. Okay, ಯಾವ ವರ್ಷದ ಫಿಲಂ ಗಳಿಗೆ ಹಾನರಿಂಗ್ ಕೊಡ್ತಿದ್ದಾರೆ? That is for 2023, not 2024. ರಿಮೆಂಬರ್ ದಿಸ್. ಇದನ್ನು ಕೂಡ ಎಕ್ಸಾಮ್ಸ್ ಗಳಲ್ಲಿ ಕೇಳಬಹುದು ಇತ್ತೀಚೆಗೆ, ಬಿಕಾಸ್ ಎಲ್ಲರೂ ಕೂಡ ಗೊತ್ತಿರುತ್ತೆ. ಬೆಸ್ಟ್ ಫಿಲಂ ಕೇಳಿದ್ರೆ ಹೇಳ್ತಾರೆ, ಬೆಸ್ಟ್ ಆಕ್ಟರ್ ಕೇಳಿದ್ರೆ ಹೇಳ್ತಾರೆ. ಬಟ್ ಈ ತರ ಏನಾದ್ರು ಫ್ಯಾಕ್ಟ್ ಬೇಸ್ಡ್ ಕೇಳಿದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ? ರಾಂಗ್ ಮಾಡ್ತಾರೆ. ಸೊ ರಿಮೆಂಬರ್ ದಿಸ್, honoring the Indian film certified in 2023. then ಈ ಫಿಲಂ ಅವಾರ್ಡ್ ನ ಯಾರು ಕೊಟ್ಟಿದ್ದಾರೆ? 71st National Film Awards ನ ಬಂದಾಗ that is presented by Directorate of the Film Festival, DFF, which operates under the Ministry of Information Broadcasting, Government of India. Okay, Information and a Broadcasting Ministry ಕೆಳಗಡೆ ಬರ್ತಾರೆ. So this is also one of the important. Then first time ಯಾವಾಗ ಕೊಟ್ಟರು ನ್ಯಾಷನಲ್ ಫಿಲಂ ಅವಾರ್ಡ್ ಅಂತ ಬಂದಾಗ that is in the 1954 ಅಲ್ಲಿ ಕೊಟ್ಟಿದ್ದು. then ಈ ವರ್ಷ ನೋಡ್ತಾ ಬರೋಣ ಯಾರ್ಯಾರಿಗೆ ಏನೇನ್ ಅವಾರ್ಡ್ ಬಂದಿದೆ ಅಂತ ಹೇಳಿ. ಸೊ this year 2023 best film named is 12th Fail. ಆಲ್ಮೋಸ್ಟ್ ಎಲ್ಲ ಆಸ್ಪಿರೆಂಟ್ಸ್ ಕೂಡ ಈ ಮೂವಿ ನೋಡಿರ್ತೀರಾ. ಬೆಸ್ಟ್ ಫಿಲಂ ಯಾವುದು? 12th Fail. ಇನ್ನ ಬೇರೆ ಬೇರೆ ಅವಾರ್ಡ್ ಕೂಡ ಬಂದಿದೆ 12th Fail ಗೆ. ಓಕೆ, ದೆನ್ ಬೆಸ್ಟ್ ಮೇಲ್ ಆಕ್ಟರ್ ಯಾರು ಅಂತ ಕೇಳಿದ್ರೆ ದಟ್ ಈಸ್ ಶಾರುಖ್ ಖಾನ್ ಫ್ರಮ್ ಜವಾನ್ ಮೂವಿ. ಓಕೆ, ದೆನ್ ವಿಕ್ರಾಂತ್ ಮಾಸಿ ಫ್ರಮ್ 12th Fail. ಇವರಿಬ್ಬರಿಗೂ ಕೂಡ ಏನ್ ಬಂದಿದೆ? ಬೆಸ್ಟ್ ಫಿಮೇಲ್ ಆಕ್ಟರ್ಸ್ ಅವಾರ್ಡ್ ಬಂದಿದೆ. ಬೆಸ್ಟ್ ಫಿಮೇಲ್ ಆಕ್ಟರ್ ಯಾರಪ್ಪ ಅಂದ್ರೆ ರಾಣಿ ಮುಖರ್ಜಿ ಏನ್ ಮಿಸ್ಟರ್ ಚಾಟರ್ಜಿ ವರ್ಸಸ್ ನಾರ್ವೆ. ಓಕೆ, ದೆನ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಯಾರಪ್ಪ ಅಂತಂದ್ರೆ ವಿಜಯ ರಾಘವನ್. ದೆನ್ ಬೆಸ್ಟ್ ಸಪೋರ್ಟಿಂಗ್ ಫಿಮೇಲ್ ಆಕ್ಟರ್ ದಟ್ ಈಸ್ ಊರ್ವಶಿ.
ಓಕೆ, ಊರ್ವಶಿ ಇವರಿಗೆ ಬೆಸ್ಟ್ ಸಪೋರ್ಟಿಂಗ್ ಫೀಮೇಲ್ ಆಕ್ಟರ್ ಬಂದಿದೆ. ದೆನ್ ಬೆಸ್ಟ್ ಚಿಲ್ಡ್ರನ್ ಫಿಲಂ ಯಾವ್ದಪ್ಪ ಅಂದ್ರೆ ನಾಲ್ ಟು ವಿಚ್ ಇಸ್ ದ ಮರಾಠಿ ಫಿಲಂ. ಓಕೆ, ಸೊ ರಿಮೆಂಬರ್ ದಿಸ್, ಇದನ್ನ ಕೇಳುವಂತ ಚಾನ್ಸಸ್ ಕೂಡ ಇದೆ. ದೆನ್ ಬೆಸ್ಟ್ ಡೈರೆಕ್ಷನ್ ಯಾರಿಗೆ ಬಂದಿದೆಪ್ಪ ಅಂತಂದ್ರೆ ಸುದೀಪ್ ಸೇನ್ಗೆ ಬಂದಿದೆ. ಓಕೆ, ಸುದೀಪ್ ಸೇನ್ ಫಾರ್ ದ ಕೇರಳ ಸ್ಟೋರಿ ಇನ್ ಹಿಂದಿ, ಅವರಿಗೆ ಬೆಸ್ಟ್ ಡೈರೆಕ್ಷನ್. ಅಂಡ್ ಬೆಸ್ಟ್ ಡಾಕ್ಯುಮೆಂಟರಿ ಯಾವ್ದು ಬಂದಿದೆ, ಗಾಡ್ ವಿತೌಟ್ ಅಡ್ರೆಸ್, ಮಲಯಾಳಂ ಮೂವಿ ಗಾಡ್ ವಿತೌಟ್ ಅಡ್ರೆಸ್ ಗೆ ಬೆಸ್ಟ್ ಡಾಕ್ಯುಮೆಂಟರಿ ಅವಾರ್ಡ್ ಬಂದಿದೆ. ದೆನ್ ಬೆಸ್ಟ್ ಎಡಿಟಿಂಗ್ ಅವಾರ್ಡ್, ದಟ್ ಈಸ್ ಫಾರ್ ಅ ಪೋಚರ್, ಮಲಯಾಳಂ ಮೂವಿ. ದೆನ್ ಬೆಸ್ಟ್ ಶಾರ್ಟ್ ಫಿಲಂ ಯಾವ್ದಪ್ಪ ಅಂದ್ರೆ ಈ ಸರಿ ದ ಸ್ಕ್ಯಾವೆಂಜರ್ ಬೇಬಿ ಇನ್ ತೆಲುಗು. ಓಕೆ, ಇದಕ್ಕೆ ಬೆಸ್ಟ್ ಶಾರ್ಟ್ ಫಿಲಂ. ದೆನ್ ಬೆಸ್ಟ್ ಸ್ಕ್ರೀನ್ ಪ್ಲೇ ಯಾರಿಗೆ ಬಂದಿದೆಪ್ಪ ಅಂತಂದ್ರೆ ಸಾಯಿ ರಾಜೇಶ್ ನೀಲಂ ಫಾರ್ ದ ಬೇಬಿ ಫಿಲಂ. ಓಕೆ, ಸೊ ನೆಕ್ಸ್ಟ್ ಬೆಸ್ಟ್ ಕೊರಿಯೋಗ್ರಫಿ ವೈಭವ್ ಮರ್ಚೆಂಟ್. ಸೊ ಯಾವ ಫಿಲಂ, ರಾಕಿ ಆರ್ ರಾಣಿ, ಹಿಂದಿ ಫಿಲಂ. ಇಲ್ಲಿಗೆ ಏನ್ ಬಂದಿದೆ, ಬೆಸ್ಟ್ ಕೊರಿಯೋಗ್ರಫಿ ಅವಾರ್ಡ್ ಬಂದಿದೆ. ಇದಿಷ್ಟರಲ್ಲಿ ಯಾವ್ದ್ರಿಂದ ಬೇಕಾದ್ರೂ ಕೂಡ ನಿಮ್ಗೆ ಕ್ವಶನ್ ಕೇಳಬಹುದು ನಿಮ್ಮ ಎಕ್ಸಾಮ್ ಅಲ್ಲಿ. ಓಕೆ, ಸೊ ನ್ಯಾಷನಲ್ ಅವಾರ್ಡ್ಸ್ ಗಳಲ್ಲಿ ಫಿಲಮ್ಸ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ, ಇದರಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದು. ದೆನ್ ಆಫ್ಟರ್ ದಟ್ ರೀಜನಲ್ ಅಲ್ಲಿ ಬಂದಾಗ, ರೀಜನ್ ಅಲ್ಲಿ ಬೆಸ್ಟ್ ಫೀಚರ್ ಫಿಲಮ್ಸ್ ಗಳು ಯಾವ್ದು ಬೇಸ್ಡ್ ಇನ್ ದಿ ಲ್ಯಾಂಗ್ವೇಜ್ ಅಂತ ಬಂದಾಗ, ಹಿಂದಿಯಲ್ಲಿ ಬೆಸ್ಟ್ ಫಿಲಂ ಕಾತಲ್. ಓಕೆ, ತೆಲುಗುವಲ್ಲಿ ಬೆಸ್ಟ್ ಫಿಲಂ ದಟ್ ಈಸ್ ಭಗವಂತ್ ಕೇಸರಿ, ತಮಿಳಲ್ಲಿ ಬೆಸ್ಟ್ ಫಿಲಂ ಪಾರ್ಕಿಂಗ್, ಮಲಯಾಳಂ ಉಳುಕೋಲ್, ಮರಾಠಿ ಫಿಲಂ ಶಾಮ್ಚಿ ಆಯ್, ದೆನ್ ಗುಜರಾತಿ ಫಿಲಂ ವಶ್, ಒಡಿಯಾ ಫಿಲಂ ಪುಷ್ಕರ. ಓಕೆ, ದೆನ್ ಪಂಜಾಬಿ ಫಿಲಂ ಗೊಡಿ ಚಾ, ಬೆಂಗಾಲಿ ಫಿಲಂ ಡೀಪ್ ಫ್ರಿಡ್ಜ್, ಅಸ್ಸಾಮಿ ಫಿಲಂ ರಂಗಪಟ್ಟು 1982, ಕನ್ನಡ ಫಿಲಂ ದಟ್ ಈಸ್ ಕಂಡೇಳು, ದ ರೇ ಆಫ್ ಹೋಪ್. ಓಕೆ, ಸೊ ಇದಿಷ್ಟರಲ್ಲಿ ಯಾರು ಬೇಕಾದ್ರೂ ಕೂಡ ಎಕ್ಸಾಮ್ ನ ಕೇಳಬಹುದು. ಎಸ್, ದೇ ವಾಂಟ್ ಆಸ್ ದಿಸ್ ಒನ್ ಇನ್ UPSC, ಬಟ್ ಇನ್ KPSC in other examination they will ask the question related to this topic. Okay, yes guys, so these are all the 5 topics, 5 articles ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಓಕೆ, ಸೊ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಹಾಗೇನೆ ಪ್ರತಿದಿನವೂ ಕೂಡ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ನ ಮಾಡ್ತೀವಿ. ಪ್ರತಿದಿನ ಕೂಡ ನೋಡಿ, ನಿಮ್ಮ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ, ಕ್ಲಾಸ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸೊ ನಮ್ಮ NCG ಇನ್ಸ್ಟಿಟ್ಯೂಟ್ ಅಲ್ಲಿ UPSC, KPSC, SSC, ಬ್ಯಾಂಕಿಂಗ್ ಎಲ್ಲಾ ಕೋರ್ಸಸ್ಗಳು ಕೂಡ ಇದೆ. ಸೊ ಫರ್ದರ್ ಡೀಟೇಲ್ಸ್ ಗೆ ನೀವೇನ್ ಮಾಡಿ, ಕೆಳಗಡೆ ಕಾಣಿಸಿರುವಂತ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ. ಆನ್ಲೈನ್, ಆಫ್ಲೈನ್ ರೆಕಾರ್ಡೆಡ್ ಕ್ಲಾಸಸ್ ಗಳು ಎಲ್ಲವೂ ಕೂಡ ಅವೈಲಬಲ್ ಇದೆ. ಅಥವಾ ಒಂದ್ಸರಿ ಬಂದು ನಮ್ಮ ಆಫ್ಲೈನ್ ಸೆಂಟರ್ ವಿಜಯನಗರ ಇದೆ, ಬಂದು ವಿಸಿಟ್ ಮಾಡಿ. ಓಕೆ, ಸೊ ಇಷ್ಟನ್ನ ಹೇಳ್ತಾ ನಾನು ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಪುನಃ ನಾಳಿನ ನ್ಯೂಸ್ ಪೇಪರ್ ಜೊತೆಗೆ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಕೂಡ ಬಾಯ್, ಟೇಕ್ ಕೇರ್.